ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತೌ ಭಾದ್ರಪದ ಮಾಸೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇರುವಂಥದ್ದು. ಹಾಗೆ ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ ಬೆಳಿಗ್ಗೆ 8:26 ತದನಂತರ ಕೃತಿಕಾ ನಕ್ಷತ್ರ ಪ್ರಾರಂಭ ಆಗುತ್ತೆ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃ ಕಾಲ 6:08, ಸೂರ್ಯಾಸ್ತ ಸಂಜೆ 6:29. ಈ ದಿನದ ಕರ್ಣ ಪೂರ್ವಕರ್ಣ ಗರಜೆ, ಉತ್ತರ ಕರ್ಣ ವಣಿಜ. ಈ ದಿನದ ಯೋಗ ವ್ಯಾಘಾತ ಯೋಗ, ದಿಶಶೂಲ ಉತ್ತರ. ಸೂರ್ಯ ರಾಶಿ ಸಿಂಹ, ಚಂದ್ರ ರಾಶಿ ಮೇಷ. ಈ ದಿನ ರಾಹುಕಾಲ ಪ್ರಾರಂಭ ಆಗುವಂಥದ್ದು ಅಪರಾಹ್ನ 3:24 4:56 ಗುಳಿಕ ಕಾಲ ಮಧ್ಯಾಹ್ನ 12:20 1:52 ಯಮಗಂಡ ಕಾಲ ಬೆಳಿಗ್ಗೆ 9:16 10:48 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಬೆಳಗ್ಗೆ 8:32 9:23 ದುರ್ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ 11:54 12:32 ಅಭಿಜಿತ್ ಮುಹೂರ್ತ. ಈ ದಿನ ಅಮೃತ ಕಾಲ ಇರುವಂಥದ್ದು. ಈ ದಿನ ಪ್ರಾತಃ ಕಾಲ ಅಂದರೆ ಬೆಳಗಿನ ಜಾವ 3:01 4:49 ಇರುವಂಥದ್ದು ಅಮೃತ ಕಾಲ. ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಹಾಗೆ ಈ ದಿನದ ಹೊರದ ಅಧಿಪತಿ ಮಂಗಳ. ಆಸ್ತಿಗೆ, ಕ್ರೀಡೆಗೆ ಹಾಗೆ ಕ್ರೀಡಾ ಸ್ಪರ್ಧಿಗಳಿಗೂ ಕೂಡ ಬಹಳ ಶುಭಕರವಾದಂಥ ದಿನ ಇಂದು. ಹಾಗೆ ಈ ದಿನ ಷಷ್ಠಿ ತಿಥಿ ಇರುವಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಬಹಳ ವಿಶೇಷವಾದಂಥ ಫಲ ನಿಮಗೆ ದೊರೆಯುತ್ತೆ. ಇದರ ಜೊತೆಗೆ ಕೆಲವು ದೋಷಗಳ ಪರಿಹಾರಾರ್ಥವಾಗಿ ನೀವು ತೊಗರಿಬೇಳೆ ಮತ್ತು ಕಲ್ಲು ಉಪ್ಪನ್ನು ಕೂಡ ಎರಡನ್ನು ಸೇರಿಸಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಯೋಗ್ಯರಿಗೆ ದಾನ ಮಾಡೋದ್ರಿಂದ ದೋಷಗಳು ಪರಿಹಾರ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಈ ಒಂದು ದಾನವನ್ನು ಮಾಡುವಂಥದ್ದು ಉತ್ತಮ. ಹಾಗೆ ಇನ್ನು ನಾಳೆ ಮನ್ನಾರ್ ಶ್ರೀ ಕೃಷ್ಣ ಜಯಂತಿ ಆಚರಣೆ ಮಾಡುವಂಥದ್ದು. ಹಾಗೆ ಈ ದಿನದಲ್ಲಿ ಈ ಪಿತೃಪಕ್ಷ ಕಳೆದ ಕೂಡಲೇ ಶರನ್ನವರಾತ್ರಿ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಅದು ಆಗ್ತಾ ಇಲ್ಲ, ಕಾರಣ ಮಲಮಾಸ ಇರುವಂಥದ್ದು. ಹಾಗಾದರೆ ಮಲಮಾಸದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ಈಗ. ಪ್ರಿಯ ವೀಕ್ಷಕರೇ, ಸಾಮಾನ್ಯವಾಗಿ ಪಿತೃಪಕ್ಷ ಮುಗಿದ ಕೂಡಲೇ ನವರಾತ್ರಿ ಆರಂಭ ಆಗುವಂಥದ್ದು. ಈ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ಪಿತೃಪಕ್ಷ ಮುಗಿದರೆ 18ರಿಂದ ನವರಾತ್ರಿ ಶುರುವಾಗಬೇಕು. ಆದರೆ ಇಲ್ಲಿ ತಡವಾಗಿ ನವರಾತ್ರಿ ಆಚರಣೆ ಆಗ್ತಾ ಇದೆ 2020ರಲ್ಲಿ. ಇದಕ್ಕೆ ಕಾರಣ ಪಿತೃಪಕ್ಷ ಮುಗಿದ ಕೂಡಲೇ ಬರುವಂಥ ಮಲಮಾಸ. ಇದನ್ನು ಅಧಿಕ ಮಾಸ ಅಂತ ಕರೀತಾರೆ. ಯಾಕೆ ಈ ಮಲಮಾಸ ಈ ಸಂದರ್ಭದಲ್ಲಿ ಬಂದಿದೆ, 2020ರಲ್ಲಿ ಬಂದಿದೆ, ಕಳೆದ ವರ್ಷದಲ್ಲಿ ಯಾಕೆ ಇಲ್ಲ ಅನ್ನುವಂಥ ಜಿಜ್ಞಾಸೆ ಕೆಲವರಲ್ಲಿದೆ. ಹಾಗಾಗಿ ಈ ಮಲಮಾಸ ಅಥವಾ ಅಧಿಕ ಮಾಸದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಹಬ್ಬಗಳಲ್ಲಿ 9 ದಿನಗಳ ನವರಾತ್ರಿ ಹಬ್ಬ ಬಹಳ ಪ್ರಮುಖವಾಗಿರುವಂಥದ್ದು, ಅತ್ಯಂತ ಶ್ರೇಷ್ಠವಾದದ್ದು ಕೂಡ.
ಆದರೆ ಈ ವರ್ಷ ಅಂದರೆ 2020 ನವರಾತ್ರಿ ಪಿತೃಪಕ್ಷ ಮುಗಿದ ಮರುದಿನ ಆರಂಭವಾಗುತ್ತೆ. ಹಾಗೆ ದೇವಿಯ ವಿಗ್ರಹ ಸ್ಥಾಪನೆಯೊಂದಿಗೆ ಬರೋಬ್ಬರಿ 9 ದಿನಗಳವರೆಗೆ ದೇವಿಯನ್ನು ಆರಾಧಿಸಲಾಗುತ್ತೆ. ಅಂದರೆ ಪಿತೃ ಅಮಾವಾಸ್ಯೆಯ ಮರುದಿನ ಪ್ರತಿಪಾದದೊಂದಿಗೆ ಶರನ್ನವರಾತ್ರಿಯನ್ನು ಆಚರಿಸಲಾಗ್ತಾ ಇತ್ತು. ಆದರೆ ಈ ವರ್ಷ ಅದೇ ಸಮಯಕ್ಕೆ ಶರನ್ನವರಾತ್ರಿಯನ್ನು ಆಚರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಾರಿ ಪಿತೃಪಕ್ಷ ಮುಗಿದ ಬೆನ್ನಲ್ಲೇ ಅಧಿಕ ಮಾಸ ಆರಂಭ ಆಗುವಂಥದ್ದು. ಇಲ್ಲಿ ಅಧಿಕ ಮಾಸದಿಂದ ಈ ಬಾರಿ ಶರನ್ನವರಾತ್ರಿ 20ರಿಂದ 25 ದಿನಗಳವರೆಗೆ ಮತ್ತಷ್ಟು ಮುಂದಕ್ಕೆ ಹೋಗುವಂಥದ್ದು. ಹಾಗಾಗಿ ಇದೇನು ಮೊದಲ ಬಾರಿ ಅಲ್ಲ ಈಗ ಆಗ್ತಾ ಇರುವಂಥದ್ದು. 165 ವರ್ಷಗಳ ಹಿಂದೆ ಒಮ್ಮೆ ಹೀಗೆ ಪಿತೃಪಕ್ಷ ಮುಗಿದು 1 ತಿಂಗಳ ನಂತರ ಶರನ್ನವರಾತ್ರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚಾತುರ್ಮಾಸ್ಯಗಳ ಅವಧಿ ಕೂಡ ಹೆಚ್ಚಾಗುತ್ತೆ. ಅಧಿಕ ವರ್ಷದಿಂದಾಗಿ ಯಾವಾಗಲೂ ಕೂಡ 4 ತಿಂಗಳಿದ್ದಂತಹ ಚಾತುರ್ಮಾಸ ಈ ಬಾರಿ 5 ತಿಂಗಳವರೆಗೆ ಇರುವಂಥದ್ದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 160 ವರ್ಷಗಳ ಬಳಿಕ ಅಧಿಕ ಮಾಸ ಮತ್ತು ಅಧಿಕ ವರ್ಷ ಜೊತೆಯಾಗಿ ಬಂದಿರುವಂಥದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿ ಚಾತುರ್ಮಾಸದಲ್ಲಿ 5 ತಿಂಗಳವರೆಗೆ ವಿವಾಹ ಆಗಲಿ, ಕಿವಿ ಚುಚ್ಚುವಂಥದ್ದಾಗಲಿ ಈ ರೀತಿಯ ಮಂಗಳ ಕಾರ್ಯಗಳನ್ನು ಮಾಡಲ್ಲ. ಈ ಮಾಸಗಳಲ್ಲಿ ಕೇವಲ ಉಪವಾಸ ವ್ರತ ಮಾಡುವಂಥದ್ದು, ದೇವರ ಪೂಜೆ ಸೇರಿದಂತೆ ದೇವರ ಪೂಜಾ ವಿಧಾನಗಳಿಗೆ ಮಾತ್ರ ಮಹತ್ವವನ್ನು ನೀಡಲಾಗ್ತಾ ಇದೆ. ಈ ಸಮಯದಲ್ಲಿ ಭಗವಾನ್ ವಿಷ್ಣು ನಿದ್ರೆಗೆ ಜಾರ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಈ ಬಾರಿ ಶರನ್ನವರಾತ್ರಿ ಆರಂಭ ಆಗುವಂಥದ್ದು 2020 ಅಕ್ಟೋಬರ್ 17ರಂದು ಶರನ್ನವರಾತ್ರಿ ಆರಂಭ ಆಗುವಂಥದ್ದು. ಪಿತೃಪಕ್ಷ ಈ ವರ್ಷ ಸೆಪ್ಟೆಂಬರ್ 17ರಂದು ಅಂತ್ಯಗೊಳ್ಳುತ್ತೆ, ಈಗಾಗಲೇ ಹೇಳಿದೆ. ಹಾಗೆ ಅಕ್ಟೋಬರ್ 16ರವರೆಗೆ ಅಧಿಕ ಮಾಸ ಇರುವಂಥದ್ದು. ಅಂದರೆ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 16ರವರೆಗೆ ಇಲ್ಲಿ ಅಧಿಕ ಮಾಸ ಇರುತ್ತೆ. ಆದ್ದರಿಂದ ಅಕ್ಟೋಬರ್ 17ರಿಂದ ಶರನ್ನವರಾತ್ರಿ ಆರಂಭ ಆಗುತ್ತೆ. ಇದರ ನಂತರ ನವೆಂಬರ್ 25ರಂದು ಏಕಾದಶಿ ಅಂತ್ಯಗೊಳ್ಳುತ್ತೆ. ಚಾತುರ್ಮಾಸ್ಯಗಳು ಕೂಡ ಆ ದಿನವೇ ಕೊನೆಗೊಳ್ಳುವಂಥದ್ದು. ಈ ಎಲ್ಲ ಮಾಸಗಳು ಮುಗಿದ ನಂತರವೇ ಶುಭ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು ಮಾಡಬೇಕು, ಆಗ ಮಾತ್ರ ಆರಂಭ ಆಗುತ್ತೆ ಅನ್ನುವಂಥದ್ದು. ಅಶ್ವಿನಿ ತಿಂಗಳು ಅಧಿಕ ಮಾಸ ಆಗುವಂಥದ್ದು. ಪಂಚಾಂಗದ ಪ್ರಕಾರ 2020 ಅಶ್ವಿನಿ ತಿಂಗಳು ಗರಿಷ್ಠ ತಿಂಗಳು ಆಗುವಂಥದ್ದು. ಅಂದರೆ ಈ ವರ್ಷ 2 ಅಶ್ವಿನಿ ತಿಂಗಳುಗಳು ಬರುತ್ತೆ. ಅಶ್ವಿನಿ ತಿಂಗಳಲ್ಲಿ ಶ್ರಾದ್ದ, ನವರಾತ್ರಿ ಮತ್ತು ದಸರಾ ಮುಂತಾದ ಹಬ್ಬಗಳು ಬರುವಂಥದ್ದು. ಈ ಅಶ್ವಿನಿ ತಿಂಗಳು ಅಧಿಕ ಮಾಸ ಆಗಿರೋದ್ರಿಂದ ಅಕ್ಟೋಬರ್ 26ರಂದು ದಸರಾವನ್ನು, ಹಾಗೆ ನವೆಂಬರ್ 14ರಂದು ದೀಪಾವಳಿಯನ್ನು ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಅಧಿಕ ಮಾಸ, ಮಲಮಾಸ ಬಂದಾಗ ಈ ಒಂದು ಬದಲಾವಣೆಗಳು ಆಗುವಂಥದ್ದು ವೀಕ್ಷಕರೇ. ಹಾಗಾದರೆ ಈ ಮಲಮಾಸದಲ್ಲಿ ಅಥವಾ ಅಧಿಕ ಮಾಸದಲ್ಲಿ ಯಾವ ಯಾವ ಮಂಗಳ ಕಾರ್ಯಗಳನ್ನು ಮಾಡಬಾರದು ಅನ್ನೋಂಥದ್ದು ಇಲ್ಲಿ ಬಹಳ ವಿಶೇಷವಾಗಿ ಬೃಹಸ್ಪತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದನ್ನು ನೋಡೋದಾದರೆ ಇಲ್ಲಿ ತುಲಾ ಪುರುಷ ದಾನದಿ ಮಹಾದಾನಗಳು ಆಗಬಾರ್ದು, ಆಜ್ಞಾದಾನ ಆಗಬಾರ್ದು, ಯಜ್ಞಗಳು ಮಾಡುವಂತಿಲ್ಲ, ಉದ್ಯಾನವನಗಳ ನಿರ್ಮಾಣ ಆಗಲಿ, ಕೆರೆ ಕಟ್ಟಿಸುವಂಥದ್ದು, ಉಪನಯನ ಮಾಡುವಂಥದ್ದು, ಸನ್ಯಾಸ ಸ್ವೀಕಾರ ಮಾಡುವಂಥದ್ದು, ಜ್ಯೋತಿಷ್ಠೋಮಾದಿ ಕಾಮ್ಯ ಕರ್ಮಗಳನ್ನು ಅಂದರೆ ಮಗುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಕ್ಕೆ ಕರೆದೊಯ್ಯುವಂತಹ ಕಾರ್ಯಕ್ರಮ ಆಗಲಿ, ಅಥವಾ ಚೌಲ, ಉಪನಯನ, ವಿಶೇಷ ರೀತಿಯ ವ್ರತಗಳು, ಅನ್ನಪ್ರಾಶನ, ಗೃಹಾರಂಭ ಅಥವಾ ಗೃಹ ಪ್ರವೇಶ, ವಿಶೇಷ ತೀರ್ಥಸ್ಥಾನಗಳು, ವಿವಾಹ, ಹಾಗೆ ಒಂದು ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಈ ಶುಭ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ಮಾಡಬಾರದು. ಅಂದರೆ ಅಧಿಕ ಮಾಸದಲ್ಲಿ ಬಿಡುವಂತಹ ಈ ಮೇಲಿನ ಕಾರ್ಯಗಳನ್ನು ಮುಂದೆ ಶುದ್ಧ ಮಾಸದಲ್ಲಿ ಮಾಡಬೇಕು ಅನ್ನುವಂಥದ್ದು. ಆದರೆ ಅಧಿಕ ಮಾಸಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಮಾಡಿರುವಂಥ ವಿಷ್ಣು ಪಂಚಕಾದಿ ವ್ರತಗಳನ್ನು, ವೈಶಾಖ ಸ್ನಾನಾದಿ ಕಾರ್ಯಗಳನ್ನು ಮಾತ್ರ ಅಧಿಕ ಮಾಸದಲ್ಲಿ ಮುಂದುವರಿಸ್ಬೋದು ಅನ್ನುವಂಥದ್ದಿದೆ. ಅಧಿಕ ಮಾಸ ಬಂದಾಗ ತೀರ್ಥಯಾತ್ರೆ ಮಾಡುವಂಥದ್ದು, ಪಿತೃಕಾರ್ಯ, ತೀರ್ಥ ಅಂದರೆ ತೀರ್ಥ ಶ್ರಾದ್ದವನ್ನು ಮಾಡುವಂಥದ್ದು, ಕ್ಷೌರ, ಉಪನಯನ, ವಿವಾಹ, ಕಾಮ್ಯವ್ರತ, ಕಾಮ್ಯ ಉಪವಾಸ ಮುಂತಾದವುಗಳನ್ನು ಮಾಡಬಾರದು ಅಂತ ಬೃಹನ್ನಾರದೀಯ ಪುರಾಣ ಹೇಳಿರುವಂಥ ಒಂದು ಮಾತು. ಇನ್ನು ಭವಿಷ್ಯೋತ್ತರ ಪುರಾಣ ಒಂದು ಹೇಳುತ್ತೆ, ಇಲ್ಲಿ ಮಲಮಾಸದಲ್ಲಿ ಅಥವಾ ಅಧಿಕ ಮಾಸದಲ್ಲಿ ಕ್ಷೌರವನ್ನು ಮಾಡಿಸಬಾರದು, ಉಪನಯನವನ್ನು ಮಾಡಬಾರದು, ವಿವಾಹ, ಕಾಮ್ಯವ್ರತ ಹಾಗೂ ಕಾಮ್ಯ ಉಪವಾಸಗಳನ್ನು ಗೃಹಸ್ಥನು ವಿಶೇಷವಾಗಿ ತೊರೆಯಬೇಕು ಅನ್ನುವಂಥದ್ದು ಭವಿಷ್ಯೋತ್ತರ ಪುರಾಣ ಹೇಳಿರುವಂಥದ್ದು. ಇನ್ನು ಪದ್ಮ ಪುರಾಣ ಹೇಳುವಂಥ ಒಂದು ಮಾತೇನೆಂದರೆ, ವೈಧೃತಿ ವ್ಯತಿಪಾತ ಅಂದರೆ ಈ 2 ಯೋಗಗಳು ಹುಣ್ಣಿಮೆ, ಅಮಾವಾಸ್ಯೆ ಹಾಗೂ ದ್ವಾದಶಿ ಈ 5 ಅನುಕ್ರಮವಾಗಿ ಹೆಚ್ಚು ಹೆಚ್ಚು ಮಹತ್ವದ ಅಧಿಕ ಮಾಸದ ಮಹಾಪರ್ವ ದಿವಸಗಳು ಅಂತ ಹೇಳಿದೆ. ಅಂದರೆ ಉಭಯ ಪಕ್ಷದ ದ್ವಾದಶಿಗಳು ಕೂಡ ಮಹಾ ವಿಶೇಷ ಪರ್ವಕಾಲಗಳು ಅನ್ನುವಂಥ ಒಂದು ಅರ್ಥ ಇಲ್ಲಿ. ಇನ್ನು ಅಧಿಕ ಮಾಸದಲ್ಲಿ ನೋಡಿ ಉಪವಾಸದ ಮಹತ್ವ ಹೇಗಿದೆ ಅಂತ ಹೇಳಿದ್ರೆ, ಸರಾಸರಿ ಲೆಕ್ಕದಲ್ಲಿ 32 ತಿಂಗಳು 16 ದಿನಗಳು
ಹಾಗೂ 4 ಘಳಿಗೆಗೆ ಒಮ್ಮೆ ಅಧಿಕ ಮಾಸ ಬರುವಂಥದ್ದು. ಅಂದರೆ ಪ್ರತಿ 5 ವರ್ಷಗಳಲ್ಲಿ 2 ಅಧಿಕ ಮಾಸಗಳಾಗತ್ತೆ. ಇಂತಹ ಪವಿತ್ರವಾದಂತಹ ಅಧಿಕ ಮಾಸದಲ್ಲಿ 1 ದಿನವಾದರೂ ಉಪವಾಸವನ್ನು ಮಾಡಬೇಕು. ಇದರಿಂದ ನಾವು ಮಾಡಿರುವಂತಹ ಅನಂತ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತೇವೆ ಅನ್ನುವಂಥದ್ದು ಸ್ಮೃತಿಯಲ್ಲಿ ಹೇಳಿರುವಂಥ ಮಾತು. ಇನ್ನು ಅಧಿಕ ಮಾಸದಲ್ಲಿ ಏಕಭುಕ್ತ ಅಂದರೆ ಒಂದೇ ಊಟವನ್ನು ಮಾಡಬೇಕು. ಅದರಲ್ಲೂ ನಕ್ತ ಭೋಜನ, ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡುವಂಥದ್ದು. ಹೀಗೆ ಉಪವಾಸ ವ್ರತಗಳನ್ನು ಆಚರಿಸಬೇಕು ಅನ್ನುವಂಥದ್ದು ಪದ್ಮಪುರಾಣ ಹೇಳುವಂಥ ಒಂದು ಮಾತು. ಈ ಉಪವಾಸವನ್ನು ಆಚರಿಸುವಂಥವರು ತಮ್ಮ ಸಕಲ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇದು ಖಂಡಿತ ಆಗತ್ತೆ ಅನ್ನುವಂಥದ್ದು ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಿರುವಂಥ ಒಂದು ಮಾತು. ಹಾಗಾಗಿ ವೀಕ್ಷಕರೇ, ಈ ಪಿತೃಪಕ್ಷ ಕಳೆದ ಕೂಡಲೇ ಬರುವಂತಹ ಅಧಿಕ ಮಾಸ ಅಥವಾ ಮಲಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಇಲ್ಲಿ ಶುದ್ಧ ಮಾಸದಲ್ಲಿ ಅಂದರೆ ಶರನ್ನವರಾತ್ರಿ ಪ್ರಾರಂಭ ಆದ ನಂತರ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಸಂಕಲ್ಪದಂತೆ ಯಾವುದಾದ್ರೂ ಶುಭ ಕಾರ್ಯಗಳು, ಈಗಾಗಲೇ ಹೇಳಿದಾಗೆ ನಿಮ್ಮ ಕೃಷಿ ಚಟುವಟಿಕೆಯಿಂದ ಹಿಡಿದು ಮನೆಯಲ್ಲಿ ನಡೆಯುವಂತಹ ಯಾವುದೇ ಶುಭ ಕಾರ್ಯಗಳಾಗಲಿ ಅವುಗಳನ್ನೆಲ್ಲವನ್ನು ಕೂಡ ಅಧಿಕ ಮಾಸದಿಂದ ಮುಂದಕ್ಕೆ ಹಾಕುವಂಥದ್ದು. ಹಾಗೆ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ಕೂಡ ಅನುಸಂಧಾನ ಮಾಡಿಕೊಳ್ಳಿ. ಅದನ್ನು ಈ ಪ್ರಕಾರವಾಗಿ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಸಿರಿಗನ್ನಡ ಸುದ್ದಿವಾಹಿನಿಯ ವೀಕ್ಷಕ ಮಹಾಶಯರಿಗೆ ಈ ಒಂದು ಮಾಹಿತಿ. ನಿಮ್ಮ ಕಾರ್ಯಕ್ರಮಗಳನ್ನು, ನಿಮ್ಮ ಶುಭ ಕಾರ್ಯಗಳನ್ನು ಯಾವಾಗ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ, ಕೆಲವರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಇದು. ಸೆಪ್ಟೆಂಬರ್ 3ನೇ ತಾರೀಕು ಗುರುವಾರದಿಂದ ಮಹಾಲಯ ಪಕ್ಷ ಅಥವಾ ಪಿತೃಪಕ್ಷ ಪ್ರಾರಂಭ ಆಗಿದೆ. ಇದು ಸೆಪ್ಟೆಂಬರ್ 17ನೇ ತಾರೀಕು ಗುರುವಾರ ಮಹಾಲಯ ಅಮಾವಾಸ್ಯೆಯ ಆಚರಣೆಯೊಂದಿಗೆ ಮುಕ್ತಾಯ ಆಗುವಂಥದ್ದು. ಹಾಗಾಗಿ ಈ 15 ದಿನಗಳಲ್ಲಿ ನಮ್ಮ ಹಿರಿಯರ ಒಂದು ಪೂಜೆಯನ್ನು ಮಾಡುವಂಥದ್ದು, ಇಂಥ ಒಂದು ಆಚರಣೆ ಪಿತೃಪಕ್ಷದಲ್ಲಿ ಆಗುವಂಥದ್ದು. ಹಾಗಾಗಿ ಗತಿಸಿದಂತಹ ಮನೆಯ ಹಿರಿಯರು ಕಿರಿಯರೆಲ್ಲರ ಆತ್ಮಗಳು ಪಿತೃಲೋಕದಿಂದ ಆಗಮಿಸಿ ಮನೆಯವರು ನೀಡುವಂತಹ ಆತಿಥ್ಯವನ್ನು ಸ್ವೀಕರಿಸಿ ಸಂತೃಪ್ತಗೊಂಡು ಮನಸಾರೆ ಆಶೀರ್ವಾದವನ್ನು ಮಾಡಿ ವಾಪಸ್ಸು ಹೋಗುವಂತಹ ಮಹಾಪರ್ವಕಾಲ ಈ ಪಿತೃಪಕ್ಷ ಕಾಲ. ಈ ಕಾರ್ಯಕ್ಕೆ ಯಮಧರ್ಮರಾಜನ ಅನುಮತಿ ಇದೆ ಅನ್ನುವಂಥದ್ದು ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ವಿಷಯ. ಮಹಾಲಯ ನಮ್ಮ ಹಿರಿಯ ಜೀವಿಗಳನ್ನ ಉದಾರ ಭಾವನೆಯಿಂದ ಸ್ಮರಿಸಿ ಕೃತಜ್ಞತೆಗಳಿಂದ ಪಿಂಡ ಪ್ರದಾನ ಮಾಡುವಂಥದ್ದು, ತರ್ಪಣವನ್ನು ಕೊಡುವಂಥದ್ದು, ಎಡೆ ಇಡುವಂತಹ ಕಾರ್ಯ, ಗುಂಡಿ ಪೂಜೆ, ಸಮಾಧಿ ಪೂಜೆ ಇತ್ಯಾದಿಗಳನ್ನು ಮಾಡುವಂತಹ ಒಂದು ಶ್ರೇಷ್ಠ ನಡವಳಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥದ್ದು. ಇದನ್ನ ಎಲ್ಲರ ಮನೆಯಲ್ಲೂ ಕೂಡ ತಪ್ಪದೇ ಆಚರಿಸಲೇಬೇಕು. ಏಕೆ ಅಂತ ಹೇಳಿದ್ರೆ, ಗತಿಸಿದಂತಹ ಹಿರಿಯರು ಅವರಿಂದ ಏನಾದರೂ ಒಂದು ಪಿತೃದೋಷ ಅನ್ನೋವಂಥದ್ದಿದ್ರೆ ಇದು ಪರಿಹಾರ ಆಗತ್ತೆ. ಹಿರಿಯರ ಆಶೀರ್ವಾದ ಸಿಕ್ಕತ್ತೆ. ಹಾಗೆ ಮನೆಯಲ್ಲಿ ನಡೆಯುವಂತಹ ಯಾವುದೇ ಶುಭ ಕಾರ್ಯಗಳಿಗೂ ಕೂಡ ಅವರ ಒಂದು ಅನುಗ್ರಹ ನಮಗೆ ಸಿಕ್ಕುವಂಥದ್ದು. ಹಾಗೆ ಪಿತೃಗಳಿಗೆ ತೃಪ್ತಿ ಉಂಟಾದರೆ ನಮಗೂ ಕೂಡ ಸಂತೃಪ್ತಿ, ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಮ್ಮ ಹಿರಿಯರಿಗೆ ಒಂದು ವೇಳೆ ಅವರು ಮರಣ ಹೊಂದಿದಂತಹ ದಿನ, ತಿಥಿ, ನಕ್ಷತ್ರ ಯಾವುದೂ ಗೊತ್ತಿಲ್ಲದೆ ಇದ್ದಾಗ ಮಹಾಲಯ ಅಮಾವಾಸ್ಯೆಯ ದಿನ ಶ್ರಾದ್ದವನ್ನು ಮಾಡಬಹುದು. ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ವಿಷಪ್ರಯೋಗ ಆಗಿ ಶಸ್ತ್ರಾಘಾತದಿಂದ, ವಿಷಯುಕ್ತ ಪ್ರಾಣಿಗಳಿಂದ ಅಥವಾ ಅಪಘಾತಗಳಿಂದ ಮೃತ ಆದಂಥವರು ಚತುರ್ದಶಿ ದಿನದಂದು ಎಡೆ ಇಡುವಂತಹ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಶಾಸ್ತ್ರವಚನ ಇದೆ. ವಿಧಿ ಪ್ರಕಾರವಾಗಿ ಪಿಂಡ ಪ್ರದಾನ ಮಾಡಿದ ನಂತರ ಆ ಪಿಂಡಗಳನ್ನು ಹಸುವಿಗೆ ಇಲ್ಲದೆ ಆಡಿಗೆ ತಿನ್ನಿಸಬೇಕು, ಮೇಕೆಗೆ. ಇಲ್ಲ ಅಂತ ಹೇಳಿದ್ರೆ ಆ ಪ್ರಾಣಿಗಳು ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಅಥವಾ ಮಣ್ಣಿನಲ್ಲಿ ಒಂದು ಗುಂಡಿಯನ್ನು ತೋಡಿ, ಒಂದೂವರೆ ಅಡಿಯಷ್ಟು ಗುಂಡಿಯನ್ನು ತೋಡಿ ಅದರಲ್ಲಿ ಮುಚ್ಚಬೇಕು. ಹಾಗೆ ಪಿಂಡವನ್ನು ಎಲ್ಲಿ ಅಂದರೆ ಎಲ್ಲಿ ಬಿಸಾಡಬಾರದು. ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಇದನ್ನೆಲ್ಲಾದರೂ ಹಾಕಿ ಯಾರಾದರೂ ಅದನ್ನು ಕಾಲಿನಿಂದ ತುಳಿದಾಗ ನೀವು ಮಾಡಿದಂತಹ ಫಲಪ್ರಾಪ್ತಿಯಾಗಲ್ಲ, ಬದಲಿಗೆ ನಿಮಗೆ ಅಘೋರವಾದಂತಹ ಒಂದು ಕಷ್ಟ ನಷ್ಟಗಳು ಉಂಟಾಗುವಂಥದ್ದಾಗತ್ತೆ. ಈ ದೇವತಾ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ಒಂದು ಶ್ರದ್ಧಾಭಕ್ತಿಗಳಲ್ಲಿ ವ್ಯತ್ಯಾಸಗಳಾದರೂ ಪರವಾಗಿಲ್ಲ, ಭಗವಂತನನ್ನ ಕ್ಷಮಿಸು ಅಂತ ಕೇಳ್ಬೋದು. ಹಾಗೆ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ಅಂತ ಹೇಳಿ ಅವನಿಗೆ ನನ್ನ ಎಲ್ಲ ಒಂದು ತಪ್ಪುಗಳನ್ನು ಮನ್ನಿಸ್ಬಿಡಪ್ಪ ಅಂತ ಕೇಳ್ಬೋದು. ಆದರೆ ಈ ಪಿತೃಪಕ್ಷದಲ್ಲಿ ಮಾಡುವಂತಹ ಶ್ರಾದ್ದಗಳಿಂದ, ತರ್ಪಣಗಳಿಂದ ಯಾವುದೇ ಒಂದು ಲೋಪಗಳಾಗಬಾರ್ದು. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನು ಅನುಸರಣೆ ಮಾಡಬೇಕು. ನಾವು ಕಳೆದ ವಾರದಲ್ಲಿ ಸಿರಿಗನ್ನಡ ಸುದ್ದಿವಾಹಿನಿ ದಿನ ಭವಿಷ್ಯ ಕಾರ್ಯಕ್ರಮದ ಮೊದಲು ಸುಮಾರು ಒಂದು 8-10 ನಿಮಿಷಗಳ ಕಾಲ ಪ್ರತಿದಿನ ಈ ಪಿತೃಪಕ್ಷದಲ್ಲಿ ಹೇಗೆ ಇರಬೇಕು, ಹೇಗೆ ನಡ್ಕೊಳ್ಬೇಕು, ತರ್ಪಣವನ್ನು ಹೇಗೆ ಕೊಡಬೇಕು, ಪಿಂಡ ಪ್ರದಾನವನ್ನು ಹೇಗೆ ಮಾಡಬೇಕು, ಮತ್ತೆ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕು, ಹೇಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ವಿವರಗಳನ್ನು ಸುಮಾರು ಒಂದು 5-6 ಎಪಿಸೋಡ್ನಲ್ಲಿ ನಾವು ನಿಮಗಾಗಿ ಪ್ರಸಾರ ಮಾಡಿದ್ದೇವೆ. ಮತ್ತೊಮ್ಮೆ ಅದನ್ನು ವೀಕ್ಷಣೆ ಮಾಡಿ ದಿನ ಭವಿಷ್ಯ ಕಾರ್ಯಕ್ರಮ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಇರುವಂಥದ್ದು. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾರು ಯಾವ ಕೆಲಸವನ್ನು
ಮಾಡಬೇಕು. ಹಾಗೆ ಈ ಪಿತೃಗಳಿಗೆ ನಾವು ಪಿತೃಪಕ್ಷದಲ್ಲಿ ಮಾಡಬೇಕಾದಂತಹ ಹೇಗಿದೆ, ನಿಮ್ಮ ಭವಿಷ್ಯ ಹೇಗಿದೆ, ರಾಶಿ ಭವಿಷ್ಯ ಅನ್ನುವಂಥದ್ದನ್ನ ಈಗ ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಅದ್ಭುತ ಯಶಸ್ಸು ಸಿಕ್ಕುವಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು. ಬಹಳ ದಿನಗಳಿಂದ ನಿರೀಕ್ಷಣೆಯಲ್ಲಿದ್ದಂಥ ಒಂದು ಕೆಲಸವನ್ನು ಈ ದಿನ ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಿ. ಇದರಿಂದ ನಿಮಗೆ ಒಂದು ಉತ್ತಮವಾದಂತಹ ಹೆಸರು, ಉತ್ತಮವಾದಂತಹ ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು. ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಟೀಮ್ ಲೀಡರ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳು ಈ ದಿನ ಕೆಲಸವನ್ನ ಬಹಳ ಶ್ಲಾಘನೆ ಮಾಡ್ತಾರೆ, ನಿಮ್ಮನ್ನು ಕೊಂಡಾಡುವಂತಹ ದಿನ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಯಶಸ್ಸನ್ನ ಗಳಿಸ್ತೀರಿ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು ಇದು ಬಹಳ ವಿಶೇಷ. ಬಹಳ ದಿನಗಳಿಂದ ಒಂದು ನೆನೆಗುದಿಗೆ ಬಿದ್ದಂತಹ ಕೆಲಸ ಒಂದು ಕಚೇರಿಯಲ್ಲಿ ಈ ದಿನ ಸ್ವಲ್ಪ ಮುಂದಕ್ಕೆ ಹೋಗುವಂಥದ್ದಾಗತ್ತೆ. ಅದರಲ್ಲೂ ಈ ಸಂದರ್ಭದಲ್ಲಿ ನಿಮ್ಮ ಗುರು ಹಿರಿಯರು ಅಥವಾ ಕುಟುಂಬದಲ್ಲಿರುವಂತಹ ಕುಟುಂಬಸ್ಥರು, ಮುಖ್ಯಸ್ಥರು, ತಂದೆ ತಾಯಿಯಂದ್ರು, ಅತ್ತೆ ಮಾವಂದ್ರು, ಅಥವಾ ಯಾರೇ ದೊಡ್ಡವರಿದ್ರು, ತಂದೆ ಸ್ಥಾನದಲ್ಲಿ ಅಥವಾ ತಾಯಿ ಸ್ಥಾನದಲ್ಲಿದ್ರು, ಅಂಥವರಿಂದ ಈ ದಿನ ಒಂದು ಸಲಹೆ, ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಬರಬಹುದು. ಏಕೆಂದ್ರೆ ಅವರ ಅನುಭವದ ನುಡಿ ಅದು. ಹಾಗಾಗಿ ಅದನ್ನ ಪರಿಪಾಲನೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಆ ಸೂಕ್ಷ್ಮತೆಯನ್ನು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗತ್ತೆ. ಇಲ್ಲಿ ಗುಂಡಪ್ಪನವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಅನುಭವದ ಪಾಲುಳು ವಿಚಾರ ಮಂಥನವಾಗೆ ಜನಿಯುಕುಂ ಜ್ಞಾನ ನವನೀತವದೇ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಅಂತ ಹೇಳಿ ಎಷ್ಟು ಚೆನ್ನಾಗಿ ಇಲ್ಲಿ ಆರ್ಟಿಕ್ಯುಲೇಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನುಭವ ಅನ್ನುವಂಥ ಹಾಲನ್ನ ವಿಚಾರ ಅನ್ನುವಂಥ ಮಂತಿನಿಂದ, ಅಂದ್ರೆ ಮಂಥನವನ್ನ ಮಾಡಿದಾಗ ಜ್ಞಾನ ಅನ್ನುವಂಥ ಬೆಣ್ಣೆ ಹುಟ್ಟುತ್ತೆ. ನವನೀತ ಅಂತ ಹೇಳಿದ್ರೆ ಬೆಣ್ಣೆ, ಇಲ್ಲಿ ಅದು ಸುಖವನ್ನ ಕೊಡುವಂಥದ್ದು. ಪುಸ್ತಕದಿಂದ ದೊರೆತಂತಹ ಜ್ಞಾನ ಕೇವಲ ಗಿಳಿಪಾಠದಂತೆ ಇರುವಂಥದ್ದು. ಅಲ್ಲಿ ಓದ್ತೀವಿ, ಅಲ್ಲಿ ಅದನ್ನ ಒಂದು ರೋಟ್ ಮೆಮೊರೈಸೇಷನ್ ಮಾಡಿ ವಾಪಸ್ ಹೇಳ್ಬಿಡ್ತೀವಿ. ಆದ್ರೆ ಅನುಭವ ಅನ್ನುವಂಥದ್ದು ಇದೆಯಲ್ಲ, ಪ್ರತಿ ಕೆಲಸ ಕಾರ್ಯಗಳಲ್ಲಿ ಅದು ನಿನಗೆ ಧರ್ಮದ ದೀಪವಾಗಿ ಇರುವಂಥದ್ದು. ಮುಂದೆ ದಾರಿ ತೋರಿಸುವಂಥದ್ದು. ನಾಳಿನ ಭವಿಷ್ಯ ಹೇಗಿರ್ಬೇಕು ಅನ್ನುವಂಥದ್ದನ್ನ ಯಾರು ಹೇಳ್ಕೊಡ್ತಾರೆ ಅಂದ್ರೆ ನಿನ್ನ ಅನುಭವ ಹೇಳುತ್ತೆ. ಹಾಗಾಗಿ ಅಂತಹ ಅನುಭವ ಎಲ್ಲ ಕಡೆಯಿಂದಲೂ, ಎಲ್ಲ ವಿಚಾರಗಳಿಂದಲೂ ಆಗಿರುವಂಥದ್ದು. ಅಷ್ಟೊಂದು ಪರಿಪಕ್ವವಾದಂಥ ಅನುಭವ ಈ ಸಂದರ್ಭದಲ್ಲಿ ನೀವು ಅದನ್ನ ಸ್ವಲ್ಪ ಅಳವಡಿಸ್ಕೊಳ್ಳಿ. ಯಾವುದೇ ಒಂದು ರಂಗದಲ್ಲಿ ಎಲ್ಲ ಕಡೆ ಅನುಭವ ಅನ್ನುವಂಥದ್ದಾಗಿದೆ, ಅದನ್ನ ಸ್ವಲ್ಪ ಈ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳ ಜಯಪ್ರಾಪ್ತಿಗಾಗಿ ಅಳವಡಿಸ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಲಾಭಾಂಶ ಅನ್ನುವಂಥದ್ದು ಈ ದಿನ ಇದೆ. ಆದ್ರೆ ಈ ದಿನ ಒಂದು ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆ ಸಂದರ್ಭದಲ್ಲಿ. ಇನ್ನು ರಾಜಕಾರಣಿಗಳಿಗೆ ವೃತ್ತಿಯಲ್ಲಿ ಬಹಳ ಉತ್ಕೃಷ್ಟತೆ ಇರುವಂತಹ ದಿನ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂತಹ ಯಾರಿಗೇ ಆಗಲಿ ಅವರೆಲ್ಲರಿಗೂ ಕೂಡ ಬಹಳ ಉತ್ಕೃಷ್ಟತೆ, ಕೆಲಸದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ಅದರಲ್ಲೂ ಪ್ರೇಮಿಗಳಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಪರಸ್ಪರ ಒಂದು ಗೌರವ ಭಾವ ಮೂಡುವಂಥದ್ದು. ಗುರುತರವಾದಂತಹ ವಿಚಾರಗಳು ಇಲ್ಲಿ ಪರಸ್ಪರ ವಿಚಾರ ವಿನಿಮಯ ಆಗುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮ ಪಟ್ಟರೆ ಹೆಚ್ಚಿನ ಫಲವನ್ನು ನೀವು ಪಡ್ಕೊಳ್ತೀರಿ. ಈ ದಿನ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನ ಮಾಡಿ, ಜೊತೆಗೆ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ವಿಶೇಷ ಫಲ ನಿಮ್ಮದಾಗತ್ತೆ. ಹಾಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನ ತಪ್ಪದೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ ಸ್ವಲ್ಪ ಶ್ರಮದಾಯಕವಾದಂಥ, ಅದರಲ್ಲೂ ಮನಸ್ಸಿಗೆ ಹಿಡಿಸದಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ವಾಕ್ಸ್ಥಾನದಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಮಾತಿನ ಬಗ್ಗೆನೂ ಕೂಡ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಂಬಂಧಗಳು ದೂರ ಆಗುವಂಥದ್ದು. ಹಾಗೆ ಮನಸ್ಸಿಗೂ ಕೂಡ ಒಂದು ನೋವು, ಜಿಗುಪ್ಸೆ ಅನ್ನುವಂಥದ್ದು ಕಾಡುತ್ತೆ. ಅದೇ ರೀತಿ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ವ್ಯಯದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಅಧಿಕಾರಿಗಳಿಂದ ನೋಡಿ ಎಲ್ಲೋ ಒಂದು ಕಡೆ ಲಾಭಾಂಶ ಅನ್ನುವಂಥದ್ದು ಇದೆ. ನಿಮಗೆ ಒಂದು ಮಾರ್ಗದರ್ಶನ ನೀಡ್ಬೋದು, ಒಂದು ಬಡ್ತಿ ಅಥವಾ ಒಂದು ವೇತನದಲ್ಲಿ ಹೆಚ್ಚಳ, ಈ ರೀತಿಯ ಬದಲಾವಣೆಗಳು ಈ ಸಂದರ್ಭದಲ್ಲಿ ಆಗ್ದು. ರಾಜಕೀಯ ವ್ಯಕ್ತಿಗಳಿಂದಲೂ ಕೂಡ ನಿಮಗೆ ಅನುಕೂಲ ಸ್ಥಿತಿ ಒದಗಿ ಬರುವಂಥದ್ದಾಗತ್ತೆ. ಉದ್ಯೋಗ ಪ್ರಾಪ್ತಿಯಾಗತ್ತೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸುವಂಥದ್ದು. ಮನೆಯಿಂದ ಯಾರಾದರೂ ಒಬ್ಬರ ದುಡಿಮೆ ಈ ಸಂದರ್ಭದಲ್ಲಿ ಸ್ವಲ್ಪ ಬೆನ್ನೆಲುಬಾಗಿ ಕೆಲಸ ಮಾಡುವಂಥದ್ದು, ಅದು ಬಹಳ ವಿಶೇಷವಾಗಿ. ಇನ್ನು ಕೆಲಸಗಾರರಿಂದ ನಿಮಗೆ ಸ್ವಲ್ಪ ಹಾನಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು
ವಾದ ವಿವಾದಗಳಲ್ಲಿ ಸ್ವಲ್ಪ ಅಪಕೀರ್ತಿಗಳು ಬರ್ಬೋದು. ಈಗಾಗಲೇ ಹೇಳಿದಾಗೆ ನಿಮ್ಮ ಮಾತು ಇಲ್ಲಿ ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು ಪ್ರಾರಂಭ ಆದರೆ ಅದು ಕೊನೆ ಆಗುವಂಥದ್ದು ಸ್ವಲ್ಪ ನಿಧಾನವಾಗುತ್ತೆ. ಆದ್ದರಿಂದ ಆ ಒಂದು ಬಾಪ್ತಿನಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ಕೆಲವರು ಗುತ್ತಿಗೆದಾರರಿಗೆ ನೋಡಿ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ, ಹಣಕಾಸನ್ನು ಟ್ರಾನ್ಸಾಕ್ಟ್ ಮಾಡುವಂಥ ಯಾವುದೇ ಒಂದು ಹುದ್ದೆ ಆದರೂ ಕೂಡ ಈ ಸಂದರ್ಭ ಮನಸ್ಸಿಗೆ ತೃಪ್ತಿಯನ್ನು ತರುತ್ತೆ, ನೆಮ್ಮದಿ ಎನ್ನುವಂಥದ್ದು ಈ ದಿನ ಇರುವಂಥದ್ದು. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಜೊತೆಗೆ ನೀವು ಈ ದಿನ ಮಾಡಬೇಕಾಗಿರುವಂಥದ್ದು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದೆ, ಅದನ್ನು ಒಮ್ಮೆ ನೀವು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರಿಗೆ ಚಂದ್ರ ಈ ಸಂಬಂಧ 11ರ ಸ್ಥಾನದಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ, ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಒಳ್ಳೆಯ ಸಂಪಾದನೆ ಇದೆ, ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುವಂಥದ್ದು. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳಜಗಳ, ಒಂದು ಪೈಪೋಟಿ, ಒಂದು ಸ್ಪರ್ಧೆ ಅನ್ನುವಂಥದ್ದು ಇದೆ. ಅದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ನಿರಾಸೆ ಆಗುವಂಥದ್ದು ಕೂಡ. ಏಕೆಂದರೆ ಬೇರೆಯವರ ಸ್ಪರ್ಧಿಗಳ ಜೊತೆ ನೀವು ಕಾಂಪೀಟ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯವಾದಂತಹ ಕೆಲಸ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಹಾಗಾಗಿ ಯಾವುದೇ ಒಂದು ಸ್ಪರ್ಧೆಗೆ ಹೋಗದೆ ನಿಮ್ಮ ಕೆಲಸ ನಿಮ್ಮದು ಅನ್ನುವಂಥ ರೀತಿಯಲ್ಲಿ ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ಇಲ್ಲಿ ಬಂಧುಗಳಿಂದ ಧನಾಗಮ ಆಗುವಂಥ ಸಾಧ್ಯತೆ ಇದೆ. ಬಹಳ ದಿನಗಳ ಹಿಂದೆ ಕೊಟ್ಟಿದ್ದಂಥ ಒಂದು ಸಾಲ ಈ ದಿನ ವಾಪಸ್ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ನಿಮಗೆ ಹಣದ ನಿರೀಕ್ಷೆ ಈ ಸಂಬಂಧ ಇರುವಂಥದ್ದು. ವ್ಯಾಪಾರಸ್ಥರಿಗೆ ನೋಡಿ ತುಂಬ ಲಾಭ ಇರುವಂಥದ್ದು. ಅದರಲ್ಲೂ ಸರ್ಕಾರಿ ಒಂದು ಟೆಂಡರ್ಗಳಲ್ಲಿರ್ಬೋದು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿರ್ಬೋದು, ಸರ್ಕಾರದಿಂದ ಏನೋ ಒಂದಷ್ಟು ಹಣ ನಿಮಗೆ ಬಂದು ಸೇರುವಂಥದ್ದಾಗತ್ತೆ. ಒಂದು ಗೌರವಧನ ಅಥವಾ ಒಂದು ಸಬ್ಸಿಡಿ ಅನ್ನೋಂಥ ರೂಪದಲ್ಲಿ ಬರ್ಬೋದು. ಹೇಗೋ ಒಟ್ಟು ಸರ್ಕಾರದಿಂದ ಬರುವಂಥ ಹಣ ನಿಮ್ಮ ಒಂದು ಉಪಯೋಗಕ್ಕೆ ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ತುಂಬ ಒಂದು ರೀತಿಯಲ್ಲಿ ತೃಪ್ತಿಯನ್ನು ಪಡುವಂಥವ್ರು, ಒಂದು ಸಂತೋಷ ಅನ್ನುವಂಥದ್ದು ಇದೆ. ಇದರಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುವಂಥದ್ದು. ಜೊತೆಗೆ ಉದ್ಯೋಗ ಬದಲಾವಣೆಯಿಂದ ಉತ್ತಮವಾದಂತಹ ಒಂದು ಸ್ಥಿತಿಯನ್ನು ತಲುಪ್ತೀರಿ. ಕೆಲವರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಹೇಳಿದಾಗೆ ಉದ್ಯೋಗದ ಬಗ್ಗೆ ಒಲವಿಲ್ಲ. ಒಂದು ಕಡೆ ಇದ್ದರೆ ಹೆಚ್ಚು ದಿನ ಇರಲ್ಲ, ಇನ್ನೊಂದು ಉದ್ಯೋಗ ಬೇಕು ಅನ್ನುವಂಥದ್ದು. ಅಂದರೆ ಪ್ರತಿ ಕ್ಷಣ ಕೂಡ ಅವರು ಮೇಲ್ಮುಖ ಚಲನೆಯಲ್ಲಿ ಇರೋದರಿಂದ, ಒಂದು ಪ್ರೋಗ್ರೆಸಿವ್ ಆಗಿರೋದ್ರಿಂದ ಕೆಲವು ಕೆಲಸಗಳು ಅವರಿಗೆ ತುಂಬ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಅದನ್ನು ಬಿಟ್ಟು ಬದಲಾವಣೆ ಮಾಡಿ ಮತ್ತೊಂದು ಕೆಲಸಕ್ಕೆ ಹೋದಾಗ ಅದು ಪ್ರಗತಿದಾಯಕವಾಗಿರುತ್ತೆ ನಿಮಗೆ. ಹಾಗೆ ಈ ಸಂದರ್ಭದಲ್ಲಿ ಗುಂಡಪ್ಪನವರು ಹೇಳೋ ಹಾಗೆ, ನಿನ್ನ ಕಣ್ ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ಅಂಥೇಳಿ. ಅಂದರೆ ಕಣ್ಣು, ಕಿವಿ, ಮನಸ್ಸು ನಮ್ಮ ಅರಿವಿಗೆ ಬರುವಷ್ಟು ಮಾತ್ರ ನಾವು ಜಗತ್ತು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದರ ಆಚೆಗೂ ಕೂಡ ಜಗತ್ತು ಇರುವಂಥದ್ದು. ಆದರೆ ನಿನ್ನನ್ನು ಅಳಿಸುವಂಥ, ನಿನ್ನನ್ನು ನಗಿಸುವಂಥ ಭಾಗಗಳಿಗೆ ಇದು ಜಗತ್ತು ಸೀಮಿತವಾಗಿರುವಂಥದ್ದು. ಎಷ್ಟು ಎತ್ತರಕ್ಕೆ ಏರಿದರೆ ಅಷ್ಟು ಅನುಭವದ ಜಗತ್ತು ವಿಸ್ತಾರವಾಗಿ ಕಾಣಿಸುತ್ತೆ. ಮೇಲೆ ಹೋದಂತೆ ಇಡೀ ಭೂಮಿಯನ್ನು, ಭೂಮಂಡಲವನ್ನು ನೋಡಬಹುದು. ಅಂತರಿಕ್ಷಕ್ಕೆ ಹೋದರೆ, ಒಂದು ಆಕಾಶಕ್ಕೆ, ವ್ಯೋಮಕ್ಕೆ ಹೋದಾಗ ಭೂಮಿ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಅಂದರೆ ಎತ್ತರಕ್ಕೆ ಏರಿದಷ್ಟು ಕೆಳಗಿನ ಒಂದು ಪಕ್ಷಿ ನೋಟ ಬಹಳ ವಿಹಂಗಮವಾಗಿ ಕಾಣಿಸುತ್ತೆ. ಹಾಗೆ ಸಣ್ಣತನ ಸವೆದು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಎತ್ತರಕ್ಕೆ ಬೆಳೀರಿ, ಎತ್ತರಕ್ಕೆ ಹೋಗ್ತಾ ಇರಿ ಅನ್ನುವಂಥದ್ದು. ಆ ದಿಸೆಯಲ್ಲಿ ನೀವು ಇರೋದರಿಂದ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಯಶಸ್ಸು ನಿಮಗೆ ಸಿಕ್ಕತ್ತೆ. ಪ್ರಯಾಣದಲ್ಲಿ ಯಾವುದೇ ತೊಂದರೆಗಳಿಲ್ಲ, ಲಾಭವನ್ನು ತರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಶತ್ರುಗಳ ಬಗ್ಗೆ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಎಲ್ಲೋ ಮಾತಿಗೆ ಮಾತು ಬೆಳೆಯುವಂಥದ್ದು, ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬರ್ಬೋದು. ಅದು ಮನೆಯಲ್ಲಿರಲಿ, ಕಚೇರಿಯಲ್ಲಿರಲಿ, ಬೀದಿಯಲ್ಲಿರಲಿ, ವಾಹನ ಓಡಿಸುವಾಗ ಅಂಥ ಸಂದರ್ಭದಲ್ಲಿರಲಿ, ಎಲ್ಲೋ ಒಂದು ಕಡೆ ಒಂದು ವಾದ ವಿವಾದಗಳಿಗೆ ಸಿಲುಕುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಈ ಅಲರ್ಟ್ ಆಗಿರಬೇಕು ಈ ಸಂದರ್ಭ ಅನ್ನುವಂಥದ್ದು. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು.
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಈ ಸಂದರ್ಭದಲ್ಲಿ 10ರ ಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ಕರ್ಮಸ್ಥಾನದಲ್ಲಿ, ಒಂದು ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತೀರಿ. ಅಂಥ ಒಂದು ಜಾಣ್ಮೆ ನಿಮ್ಮಲ್ಲಿ ಇರುವಂಥದ್ದು, ಚಾಣಾಕ್ಷತನ ಇದೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಸೂಕ್ಷ್ಮತೆ ನಿಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಬಹಳಷ್ಟು ಕೆಲಸಗಳ ಮಧ್ಯೆ ಕೂಡ ಬಹಳ ಗುರುತರವಾದಂಥ ಕೆಲಸಗಳನ್ನಷ್ಟೇ ಈ ಸಂದರ್ಭ ಮಾಡಿ ಮುಗಿಸುವಂಥ ಒಂದು ಮಾನಸಿಕ ಸಿದ್ಧತೆ ನಿಮ್ಮಲ್ಲಿರುವಂಥದ್ದು. ಹಾಗೆ ಈ ದಿನ ಏನೇ ಬಂದರೂ ಕೂಡ ಜಯಿಸ್ತೀನಿ ಅನ್ನುವಂಥ, ಬಂದದ್ದನ್ನೆಲ್ಲ ಎದುರಿಸ್ತೇನೆ ಅನ್ನುವಂಥ ಒಂದು ಮಾನಸಿಕವಾದಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರುವಂಥದ್ದು. ಒಂದು ಮೆಂಟಲ್ ಪವರ್ ಅಂತ ಹೇಳ್ತಾರೆ. ಅಂದರೆ ಅದೊಂದು ರೆಡಿನೆಸ್ ಅನ್ನುವಂಥದ್ದಿದ್ದರೆ ಕೆಲಸಗಳು ಪ್ರಾರಂಭ ಆಗುತ್ತೆ. ಆದರೆ ಏನು ಬಂದರೂ ನಿಭಾಯಿಸ್ತೀನಿ ಅನ್ನುವಂಥದ್ದು ನಿಮ್ಮ ಒಂದು ಪವರ್ಫುಲ್ ಡಿಟರ್ಮಿನೇಷನನ್ನು ತೋರಿಸುವಂಥದ್ದು. ಇದು ಈ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು, ಉದ್ಯೋಗಗಳನ್ನು, ಚಟುವಟಿಕೆಗಳನ್ನು ಅಥವಾ ಒಂದು ಸ್ವಂತ ಬಿಸ್ನೆಸ್ಸನ್ನು ಮುಂದುವರಿಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅವಕಾಶಗಳು ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಹಣಕಾಸಿನ ಸಂಪಾದನೆ ಚೆನ್ನಾಗಿದೆ ಈ ದಿನ. ಉನ್ನತ ಅಧಿಕಾರಿಗಳ ಭೇಟಿಯಾಗುವಂಥ ಸಾಧ್ಯತೆ ತುಂಬ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಹಂಭಾವದ ಮಾತುಗಳು ಬರುವಂಥದ್ದು. ಅಂದರೆ ಎಲ್ಲವನ್ನ ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನೋವಂಥದ್ದು ಏನಾದರೂ ಬಂದರೆ ಅಲ್ಲಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಾಗತ್ತೆ. ಇನ್ನು ಕೃಷಿಕರಿಗೆ, ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ, ಲೇವಾದೇವಿ ವ್ಯವಹಾರಗಳಿಗೆ, ಸಾಹಿತಿಗಳಿಗೆ ಈ ದಿನ ಸ್ವಲ್ಪ ಉತ್ತಮವಾದಂಥ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ವರ್ತಕರಿಗೆ ನೋಡಿ, ಸ್ವಲ್ಪ ಅಧಿಕಾರಿಗಳಿಂದ ಏನೋ ಒಂದು ತೊಂದರೆ, ಕಿರುಕುಳ, ಒಂದು ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ವಹಿವಾಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಈ ಸಂದರ್ಭದಲ್ಲಿ. ಇನ್ನು ಗುಂಡಪ್ಪನವರು ಹೇಳೋ ಹಾಗೆ ಭಕ್ತಿ ನಂಬಿಕೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುವುದು ಗಿರಿ ಸುತ್ತ, ಸುಳುವೆಂದು ಲೋಕಜನ ಹತ್ತುವನ್ನು ತಾಪಸಿಯೋ ಮಂಕುತಿಮ್ಮ. ಬಹಳ ವಿಶೇಷವಾಗಿರುವಂಥ ಒಂದು ಕಗ್ಗದ ಪದ್ಯ ಇದು. ಇಲ್ಲಿ ಭಕ್ತಿಯ ನಂಬುಗೆ ಸುಲಭ, ಭಜನೆ ನಮಸ್ಕಾರಗಳು ಕೂಡ ಸುಲಭವಾಗಿ ಒಬ್ಬ ದೇವರನ್ನು ನಂಬಬಹುದು, ನಮಸ್ಕಾರಗಳನ್ನು ಮಾಡಬಹುದು, ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಆದರೆ ಸಿದ್ಧಾಂತವನ್ನು ಹುಡುಕುವಂಥದ್ದು ಸ್ವಲ್ಪ ಕಷ್ಟ ಅದು. ಯಾಕೆಂದರೆ ಬುದ್ಧಿಯ ಒಂದು ಮೆಂಟಲ್ ವರ್ಕ್ ಅದು, ಬುದ್ಧಿಯನ್ನು ಉಪಯೋಗಿಸಿ ಮಾಡಬೇಕಾಗಿರುವಂಥ ಕೆಲಸ. ಬುದ್ಧಿಶಕ್ತಿಯಿಂದ ಯಾರು ಕೆಲಸ ಮಾಡ್ತಾರೋ ಅದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಈ IAS IPS ಈ ಒಂದು ಲೆವೆಲಲ್ಲಿರುವಂಥವ್ರಿಗೆ, ಯಾಕೆಂದರೆ ಬುದ್ಧಿಶಕ್ತಿಯಿಂದ ಒಂದು ರಾಜ್ಯಭಾರ ಮಾಡುವಂಥದ್ದು, ಆಡಳಿತ ಮಾಡುವಂಥದ್ದು, ಬೇರೆ ಸೇವಕರಿಗಿಂತ ಆ ಸ್ಥಾನದಲ್ಲಿರುವಂಥವ್ರಿಗೆ ಎಲ್ಲ ಒಂದು ಸೌಲಭ್ಯಗಳು, ವೇತನಗಳು ಜಾಸ್ತಿ ಇರುವಂಥದ್ದು. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆಯನ್ನಾಗಲಿ, ಒಂದು ಆರ್ಗನೈಸೇಷನ್ನಾಗಲಿ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಬುದ್ಧಿಶಕ್ತಿಯಿಂದ ಕೆಲಸ ಮಾಡುವಂಥದ್ದು ಕಷ್ಟ. ಅದಕ್ಕಾಗಿ ಅಲ್ಲಿ ಎಲ್ಲ ಒಂದು ಸೌಲಭ್ಯಗಳು ಹೆಚ್ಚಿನ ರೀತಿಯಲ್ಲಿ ಇರುತ್ತೆ. ಜಗತ್ತಿನ ಜನಗಳು ಸುಲಭ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೆಟ್ಟದ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಆದರೆ ಯಾರೋ ಆ ಬೆಟ್ಟವನ್ನು ಹತ್ತೋರು ತಪಸ್ವಿ ಮಾತ್ರ, ಛಲ ಇರುವಂಥವನು ಮಾತ್ರ ಬೆಟ್ಟವನ್ನು ಹತ್ತುತ್ತಾನೆ, ಉಳಿದವರೆಲ್ಲ ಬೆಟ್ಟದ ಸುತ್ತ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಬೆಟ್ಟವನ್ನು ಹತ್ತುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಮೈಗಳ್ಳರಿಗೆ ಸಾಧ್ಯ ಇಲ್ಲ, ಅದು ಮೈಗಳ್ಳರಿಗೆ ನಿಲುಕಲ್ಲ. ಅದು ಏನಿದ್ರೂ ಸಾಧಕರಿಗೆ ಮಾತ್ರ ಆ ಬೆಟ್ಟವನ್ನು ಹತ್ತುವಂಥ ಒಂದು ಕಾಯಕ ಸಿಕ್ಕತ್ತೆ. ಅದೇ ರೀತಿ ನಿಮಗೂ ಕೂಡ ಒಂದು ಸಾಧಕನ ಸ್ಥಾನದಲ್ಲಿ ಈ ದಿನ ಇರುವಂಥದ್ದು, ಯಾರೂ ಮಾಡದಂಥ ಒಂದು ಅಚೀವ್ಮೆಂಟ್ ಅನ್ನೋವಂಥದ್ದು ಈ ಸಂದರ್ಭ ನೀವು ಮಾಡ್ತೀರಿ. ಇದು ಶ್ಲಾಘನೆಗೆ ಒಳಪಡುವಂಥದ್ದು. ಅಂದರೆ 4 ಜನ ಅದನ್ನು ಮೆಚ್ಚುತ್ತಾರೆ, ಗುರುತಿಸ್ತಾರೆ ಆ ಕೆಲಸವನ್ನು. ಆದರೆ ಈ ಸಂದರ್ಭ ಸ್ವಲ್ಪ ಸ್ತ್ರೀಯರಿಂದ ದೂರ ಇರುವಂಥದ್ದು ಅಥವಾ ಎಚ್ಚರಿಕೆ ಇರುವಂಥದ್ದನ್ನು ಮಾಡಿ. ಈ ದಿನ ಬಹಳ ವಿಶೇಷ ದಿನ ಅಂತ ಹೇಳಿದ್ರೆ, ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಸದ ದಿನ, ಸ್ವಲ್ಪ ಕಷ್ಟಪಡುವಂಥ ದಿನ.
ಯಾವ ಕೆಲಸವೂ ಕೂಡ ಬಹಳ ವಿಶೇಷವಾಗಿ ನಿಮ್ಮ ನಿರೀಕ್ಷೆಯಂತೆ ಆಗಲ್ಲ. ಕಷ್ಟಪಟ್ಟರೆ ಫಲ ಉಂಟು ಅನ್ನುವಂಥದ್ದು. ಅದೇ ರೀತಿ ಈ ಸಂದರ್ಭದಲ್ಲಿ ನಿಮಗೆ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಇಲ್ಲಿ 9ರಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಮಾನಸಿಕ ಯಾತನೆ ಅನ್ನುವಂಥದ್ದು ಇರುತ್ತೆ. ಮನಸ್ಸಿಗೆ ನೋವು, ಮನೆಯಲ್ಲಿ ನೋವಿರ್ಬೋದು, ಕುಟುಂಬಸ್ಥರು ನಿಮಗೆ ಕೊಡುವಂತಹ ನೋವು, ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಸ್ವಲ್ಪ ಮಾನಸಿಕವಾಗಿ ನೋವಿರುವಂಥದ್ದು, ಇನ್ನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿ ಒಂದು ಕ್ಲೈಂಟ್ಸ್ ಇಂದ ನೋವು ಬರುವಂಥದ್ದು. ಒಟ್ಟಾರೆ ನೀವು ಯಾವುದೇ ಒಂದು ಸ್ಥಿತಿಯಲ್ಲಿರಲಿ, ವಿದ್ಯಾರ್ಥಿಗಳಿದ್ರೆ ಅಲ್ಲೂ ಕೂಡ ಒಂದು ನೋವು ಅನ್ನುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆಯಂತೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ನಿರಾಸೆ ಆಗುವಂಥದ್ದು, ಇದು ಮನಸ್ಸಿಗೂ ಕೂಡ ಒಂದು ನೋವನ್ನು ತರುವಂಥದ್ದಾಗತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ಕೆಲಸ ಆಗ್ಲಿಲ್ವಲ್ಲ ಅನ್ನುವಂಥ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಅದರಲ್ಲೂ ರಾಶಿಯ ಅಧಿಪತಿ ರವಿ ಆಗಿರೋದ್ರಿಂದ ಸ್ವಲ್ಪ ಫ್ಯೂರಿಯಸ್ ಆಗಿರುವಂಥದ್ದು. ಅದರಲ್ಲೂ ಅಗ್ನಿತತ್ವ ರಾಶಿ ಬೇರೆ. ಯಾವುದೇ ಒಂದು ವ್ಯತ್ಯಾಸಗಳಾದರೂ ಬಹಳ ಬೇಗ ಕೋಪ ಬರುವಂಥದ್ದು. ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕೋಪ. ಜೀವನದಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ಅದು ಆಗದ ಸಂದರ್ಭದಲ್ಲಿ ಎಷ್ಟು ಒಂದು ತಾಳ್ಮೆಯನ್ನು ಕಳ್ಕೊಳ್ತೀವೋ ಆ ರೀತಿಯಲ್ಲಿ ಕೆಲವೊಮ್ಮೆ ನಿಮಗೆ ಈ ದಿನ ಆಗುವಂಥದ್ದಾಗುತ್ತೆ. ಆದ್ರಿಂದ ಗುಂಡಪ್ಪನವರು ಹೇಳುವಂಥ ಒಂದು ಮಾತನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ತಾಳಿ ಮೆಲನೆ ಒಮ್ಮೆ, ಧಾಳಿ ರಭಸದಿಂದೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ, ಕೀಳ ಮೇಲಾಗಿಪ್ಪನು ಮೇಲ ಕೀಳಾಗಿಪ್ಪನು, ತಾಳ್ಮೆ ಎಂತ ಇರು ನೀನು ಮಂಕುತಿಮ್ಮ ಅಂತ ಹೇಳಿ. ಕೆಲವು ಸಲ ವಿಧಿರಾಯ ಹೇಗೆ ಬರ್ತಾನೆ ಅನ್ನುವಂಥದ್ದು, ಬಹಳ ವೇಗವಾಗಿ ಬಂದ್ಬಿಡ್ತಾನೆ, ಒಂದ್ಸಲ ಬಹಳ ನಿಧಾನವಾಗಿ ಬಂದ್ಬಿಡ್ತಾನೆ. ಯಾರನ್ನ ಹೇಳದೆ ಬರ್ತಾನೆ, ಕೇಳದೆ ಬಂದಾಗ ಮೆಲ್ಲನೆ ಬಂದು ನಿಧಾನವಾಗಿ ಆವರಿಸಿಕೊಳ್ಳುವಂತಹ ವಿಧಿರಾಯನಂತೆ ಕೆಳಗಿರುವಂಥವನ್ನ ಮೇಲಕ್ಕೆತ್ತಾನೆ, ಮೇಲಕ್ಕೆ ಇರುವಂಥವ್ರನ್ನ ಕೆಳಗೆ ಕೂಡ ದಬ್ಬುತ್ತಾನೆ, ಕೆಳಗೂ ಕೂಡ ಬೀಳಿಸ್ತಾನೆ. ಆದ್ರಿಂದ ಈ ಪರಿಸ್ಥಿತಿಯಲ್ಲಿ ದುಡುಕಬಾರದು, ಕೆಲಸ ಕೆಟ್ಟು ಹೋಗುತ್ತೆ. ಆದ್ರಿಂದ ತಾಳ್ಮೆಯಿಂದ ವರ್ತಿಸಬೇಕು ಅನ್ನುವಂಥದ್ದು. ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಈ ದಿನ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಏನೇ ಒಂದು ಘಟನೆಗಳು ನಡೀಲಿ, ಯಾವುದೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದಕ್ಕೆ ಲೆಕ್ಕಿಸದೆ ನೀವು ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭಾಂಶ ಅನ್ನುವಂಥದ್ದು ಇದೆ. ದೇವತಾ ಕಾರ್ಯಕ್ಕಾಗಿ ಖರ್ಚುಗಳು ಆಗುವಂಥದ್ದು, ಹಾಗೆ ದೇವಾಲಯ ದರ್ಶನ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿದೆ. ಇನ್ನು ಪಿತೃ ಕಾರ್ಯಗಳಿಗೆ ನೋಡಿ ವೆಚ್ಚ ಮಾಡುವಂಥದ್ದು, ಹಾಗೆ ಸ್ನೇಹಿತರಿಂದ ಸ್ವಲ್ಪ ಅನುಕೂಲವಾಗುವಂತಹ ದಿನ ಇದು. ನಿಮ್ಮ ಸಹಾಯಕ್ಕೆ ಸಹಕಾರಕ್ಕೆ ಸ್ನೇಹಿತರಿದ್ದಾರೆ, ಅವರ ಮಾತಿನ ಮೂಲಕ ಒಂದು ಉದ್ಯೋಗದ ಭರವಸೆ ಅನ್ನುವಂಥದ್ದು ಕೂಡ ನಿಮಗೆ ಸಿಕ್ಕತ್ತೆ. ಈಗಾಗಲೇ ಏನಾದರೂ ಬದಲಾವಣೆ ಮಾಡಬೇಕು, ಉದ್ಯೋಗ ಒಂದು ಕ್ಷೇತ್ರವನ್ನ ಅಂತ ಅನ್ನುವಂಥದ್ದು ಮನಸ್ಸಲ್ಲಿದ್ರೆ ನಿಮ್ಮ ಸ್ನೇಹಿತರ ಮೂಲಕ ಆ ಒಂದು ಭರವಸೆ ಅನ್ನುವಂಥದ್ದು ನಿಮಗೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯುವಕರಿಗೆ ತುಂಬಾ ಶ್ರೇಯಸ್ಸು, ವಿದ್ಯಾರ್ಥಿಗಳಿಗೂ ಅಷ್ಟೇ ಉತ್ತಮವಾದಂತಹ ಒಂದು ಹೆಸರು, ಕೀರ್ತಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇನ್ನು ಬೇಸರವನ್ನ ಕಳೀಲಿಕ್ಕೆ ಈ ದಿನ ಸ್ವಲ್ಪ ಮನರಂಜನೆ ಅಗತ್ಯ. ಕುಟುಂಬದ ಸದಸ್ಯರ ಜೊತೆ ಸ್ವಲ್ಪ ಹೊತ್ತು ನೀವು ಕಾಲವನ್ನು ಕಳೆದ್ರೆ, ಅದರಲ್ಲೂ ಕ್ವಾಲಿಟಿ ಟೈಮ್ ಅನ್ನು ಅವ್ರಿಗೆ ಕೊಟ್ರೆ ಅವ್ರಿಗೂ ಕೂಡ ಈ ದಿನ ಸಂತೋಷ ಉಂಟಾಗುವಂಥದ್ದು. ಇದನ್ನೆಲ್ಲ ನೀವು ರೂಢಿಸ್ಕೊಳ್ಬೇಕು, ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನಿಮ್ಮ ಒಂದು ನೆಮ್ಮದಿಗೆ ಈ ಇಷ್ಟು ಅಂಶಗಳು ಕೂಡ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮವಾದಂತಹ ಫಲ ಪಡ್ಕೊಳ್ತೀರಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನ ಒಮ್ಮೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿಯವರಿಗೆ ಈ ದಿನ ಹೊಸ ಕೆಲಸವೊಂದರ ಬಗ್ಗೆ ಆಲೋಚನೆ ಮಾಡುವಂಥದ್ದಾಗುತ್ತೆ. ಆ ಕೆಲಸದ ಬಗ್ಗೆ ತಿಳುವಳಿಕೆ ಇರುವಂಥವರು, ನಂಬಿಕಸ್ಥರು ಅಥವಾ ಅನುಭವಸ್ಥರ ಮೂಲಕ ಸ್ವಲ್ಪ ವಿಚಾರಗಳ ವಿನಿಮಯ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಹೆಚ್ಚಿನ ಬಂಡವಾಳವನ್ನು ಹೂಡಿ ಪ್ರಾರಂಭ ಮಾಡುವಂತಹ ಕೆಲಸಗಳಾದರೆ ಅದನ್ನು ಈ ಪಿತೃಪಕ್ಷ ಮತ್ತು ಮಲಮಾಸ ಕಳೆದು ನವರಾತ್ರಿಯ ಸಂದರ್ಭದಲ್ಲಿ ಅದನ್ನು ಪ್ರಾರಂಭ ಮಾಡುವಂಥದ್ದು ಬಹಳ ಶ್ರೇಯಸ್ಕರ ಕೂಡ. ಹಾಗೆ ಅಲ್ಲಿಯವರೆಗೆ ಆ ಕೆಲಸದ ಬಗ್ಗೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡುವಂಥದ್ದರ ಬಗ್ಗೆ ಆಲೋಚನೆಯನ್ನು ಮಾಡಿ. ಈ ಸಂದರ್ಭ ನಿಮಗೆ 8ರ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಹಾಗಾಗಿ 8 ಒಳ್ಳೆಯ ಒಂದು ಮನೆ ಅಲ್ಲ. ಹಾಗಾಗಿ ಸ್ವಲ್ಪ ಧನ ನಷ್ಟ ಆಗುವಂಥದ್ದಿದೆ. ವ್ಯಾಪಾರ ವ್ಯವಹಾರಗಳು ಅಷ್ಟಕ್ಕಷ್ಟೇ, ತುಂಬ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಮನೆಯವರು ಕೂಡ ನಿಮ್ಮ ಒಂದು ಸೇವೆಗೋ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಒತ್ತಾಸೆಯಾಗಿರ್ತಾರೆ, ಒಂದು ಸಹಾಯ ಸಹಕಾರವನ್ನು ನೀಡ್ತಾರೆ ಅನ್ನುವಂಥ ನಿರೀಕ್ಷೆ ಬೇಡ. ಏಕೆಂದರೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಾಗ ಅದು ಆಗದ ಪಕ್ಷದಲ್ಲಿ ಸ್ವಲ್ಪ ಮನಸ್ಸಿಗೆ ಆಘಾತ ಆಗುವಂಥದ್ದಾಗತ್ತೆ. ಆದ್ದರಿಂದ ಯಾರಿಂದ ಏನನ್ನು ಬಯಸಬೇಡಿ ಈ ದಿನ. ಏಕೆಂದರೆ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಯಾತನೆಯನ್ನು ನೀಡುವಂಥವನು. ಅದೇ ರೀತಿ ಚಿಂತೆ ಜಾಸ್ತಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ಪ್ರಯಾಣ ಸೌಖ್ಯ ಇಲ್ಲ. ಯಾವುದೇ ಒಂದು ಪ್ರಯಾಣವನ್ನು ಮಾಡಿದ್ರೂ ಕೂಡ ಅದು ವ್ಯರ್ಥವಾಗಿ ಹೋಗುತ್ತೆ ಹೊರತು ನಿಮಗೆ ಶುಭವನ್ನಾಗಲಿ ಲಾಭವನ್ನಾಗಲಿ ತರೋದಿಲ್ಲ.
ಹಾಗೆ ಈ ಸಂದರ್ಭದಲ್ಲಿ ಮನುಷ್ಯನ ಒಂದು ಟೆಂಡೆನ್ಸಿ ಹೇಗಿದೆ, ತಲೆಯ ಮೇಲೆ ಹೊತ್ತಂತಹ ಒಂದು ಭಾರ ತುಂಬ ಭಾರ ಆಯಿತು ಅಂತ ಹೇಳಿ ಅದನ್ನು ಹೆಗಲಿಗೆ ವರ್ಗಾಯಿಸ್ಕೊಳ್ಳುವಂಥದ್ದು. ಬಲಭುಜಕ್ಕೆ ವರ್ಗಾಯಿಸಿದ್ರೆ ಅಲ್ಲಿ ಭಾರ ಆದರೆ ಎಡಭುಜಕ್ಕೆ, ಹೀಗೆ ಭಾರವ ಹೊರೋದಂತೂ ಇದ್ದೇ ಇದೆ. ಆದರೆ ಆ ಭಾರವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಜಾಣ್ಮೆಯಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಮನುಷ್ಯ ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಾ ಇರ್ತಾನೆ. ಅದಕ್ಕೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೆ ಏರಿಸುವ ಸನ್ನಾಹ ಸಾಗೀತೆ, ದೈವ ಒಪ್ಪೀತೆ, ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ, ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸು ಮಂಕುತಿಮ್ಮ ಅಂಥೇಳಿ. ಹಾಗಾಗಿ ಆ ಬಲವನ್ನು ಅಥವಾ ಭಾರವನ್ನು ನೀನೇ ಹೊರಬೇಕೇ ಹೊರತು ಅದನ್ನು ಭಗವಂತನಿಗೆ ವಾಪಸ್ಸಿಗೆ ಕೊಡೋಕ್ಕೆ ಆಗಲ್ಲ. ಅದಕ್ಕೆ ನನಗೇನೂ ಗೊತ್ತಿಲ್ಲ, ದೇವರ ಇಚ್ಛೆಯಂತೆ ಆಗಲಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ ಇಲ್ಲಿ. ಹಾಗೆ ಹೆಗಲ ಮೇಲಿನ ಹೊರೆಯನ್ನು ಉಪಾಯವಾಗಿ ದೈವದ ಭುಜಕ್ಕೆ ಏರಿಸುವಂಥ ಒಂದು ಸನ್ನಾಹ ಏನಾದರೂ ಮಾಡಿದ್ರೆ ಅದಕ್ಕೆ ಭಗವಂತ ಒಪ್ಪಲ್ಲ. ನಿನ್ನ ಪಾಲಿನ ಹೊರೆಯನ್ನು ನೀನೇ ಹೊರಬೇಕು ಅನ್ನುವಂಥದ್ದು ಇದು ವಿಧಿಯ ಒಂದು ಹೇಳಿಕೆ. ಹಾಗಾಗಿ ಈ ಬೇಡಿಕೆಯನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಆದರೆ ನೀನು ಮಾತ್ರ ದೇವರು ಕೊಟ್ಟಿರುವಂತಹ ದೇಹ ಮತ್ತು ಬುದ್ಧಿಶಕ್ತಿಗಳನ್ನು ಉಪಯೋಗಿಸಿ ನಿನ್ನ ಬಲವನ್ನು ಮೆರೆಸು, ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ ಗುಂಡಪ್ಪನವರು. ಹಾಗಾಗಿ ಭಗವಂತನ ಅನುಗ್ರಹದಂತೆ ಈ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕಿಂತ ಭಗವಂತನ ಅನುಗ್ರಹ ಮುಖ್ಯವಾಗುತ್ತೆ. ಈ ಸಂದರ್ಭ ಏನನ್ನು ಕೊಟ್ಟಿದ್ದಾನೋ ಭಗವಂತ ಅದನ್ನು ಅನುಭವಿಸಬೇಕು. ಹಾಗೆ ಈ ಸಂದರ್ಭ ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಬೇರು ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಸ್ವಲ್ಪ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಇನ್ನು ನಿಮ್ಮ ಸ್ನೇಹಿತರೋ ಬಂಧುಗಳೋ ಅವರ ಜೊತೆ ಏನಾದರೂ ವ್ಯವಹಾರಗಳು ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂಥದ್ದು, ಮನಸ್ಸಿಗೆ ತುಂಬ ಬೇಸರ ಮೂಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅದನ್ನು ತಿಳಿಯಾಗಿಸಿಕೊಳ್ಳಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಯ ದರ್ಶನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಯಾವುದೇ ಕೆಲಸಗಳಾದರೂ ಕೂಡ ತುಂಬ ಯಶಸ್ಸು ಸಿಕ್ಕತ್ತೆ, ಕೆಲಸಗಳು ಪೂರ್ಣ ಆಗುತ್ತೆ. ಇದರಿಂದ ನಿಮ್ಮ ಶ್ರಮವೆಲ್ಲ ಸಾರ್ಥಕವಾಗುವಂಥದ್ದು. ಹಾಗೆ ಸರ್ಕಾರಿ ನೌಕರಿಯಲ್ಲಿರುವಂಥವ್ರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮದೇ ಆದಂಥ ಒಂದು ಸ್ವಂತ ಸ್ಥಾನಮಾನ ಅನ್ನುವಂಥದ್ದು ಇದೆ, ಸ್ವಂತ ಜವಾಬ್ದಾರಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ಒಂದು ಬಡ್ತಿ ಸಿಕ್ಕುವಂಥದ್ದು, ವರ್ಗಾವಣೆ ಆಗುವಂಥದ್ದು, ವೇತನದಲ್ಲಿ ಹೆಚ್ಚಳ, ಒಟ್ಟಾರೆ ನಿಮ್ಮ ಅನಿಸಿಕೆಯಂತೆ ಒಂದು ಇಷ್ಟವಾಗುವಂಥ ಕೆಲಸ ಸರ್ಕಾರದಿಂದ ನಿಮಗೆ ಆಗುತ್ತೆ. ಇನ್ನು ಹಿರಿಯ ಸಹೋದರರಿಂದ ಸ್ವಲ್ಪ ಅನುಕೂಲಗಳು ಆಗುವಂಥದ್ದು. ಸಹೋದರ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಅವರಿಂದ ಒಂದು ಸಹಾಯ ಸಹಕಾರವನ್ನು ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ಸಂದರ್ಭ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನವಾದರೂ ಕೂಡ ನಷ್ಟ ಅನ್ನೋವಂಥದ್ದು ಇಲ್ಲ. ಇನ್ನು ಕುಟುಂಬದಲ್ಲಿ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಇದೆ. ನಿಮ್ಮ ಯಾವುದೇ ಒಂದು ಕೆಲಸಕ್ಕೂ ಕೂಡ ಎಲ್ಲರೂ ಒತ್ತಾಸೆಯಾಗಿ ನಿಲ್ಲುವಂಥವ್ರು. ಹಾಗೆ ನಿಮ್ಮ ಕೆಲಸಗಳನ್ನು ಬಹಳ ಬೇಗ ಮಾಡಿಕೊಡುವಂಥವ್ರು. ನಿಮ್ಮ ಒಂದು ಕೆಲಸ ಅಂದರೆ ಅವರಿಗೆ ಈ ದಿನ ಪ್ರಿಯಾರಿಟಿಯಲ್ಲಿ ಮಾಡ್ತಾರೆ. ತುಂಬ ಇಷ್ಟವಾಗುವಂಥದ್ದು ನಿಮ್ಮ ನಡೆ ನುಡಿ ಕೂಡ. ಹಾಗೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ನೋಡಿ, ಇಲ್ಲಿ ಶುಕ್ರ ದೆಸೆ ಒಂದು ರೀತಿಯಲ್ಲಿ ನಿಮಗೆ ಎಲ್ಲ ಕೆಲಸಗಳು ಕೈಗೂಡಿದಾಗ ಮನಕಾರಕನಾದಂಥ ಚಂದ್ರ ಕೊಡುವಂಥ ಒಂದು ಉಲ್ಲಾಸ, ಒಂದು ಹರ್ಷ, ಒಂದು ಸಂತೋಷ, ಇದು ಎಷ್ಟೇ ಕೆಲಸ ಬಂದರೂ ಕೂಡ ಮಾಡಿ ಮುಗಿಸ್ತೇನೆ ಅನ್ನುವಂಥ ಒಂದು ಮಾನಸಿಕವಾದಂಥ ಸ್ಥೈರ್ಯ ನಿಮ್ಮಲ್ಲಿರುವಂಥದ್ದು. ಹಾಗೆ ವ್ಯವಹಾರದಲ್ಲಿ, ವಹಿವಾಟಿನಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸೌಖ್ಯ ಅನ್ನುವಂಥದ್ದು ಇದೆ. ಈ ದಿನ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಇರ್ತಾರೆ. ಅದರಲ್ಲಿ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ನಿಮ್ಮ ಸ್ನೇಹಿತರು. ಒಂದು ಫಸ್ಟ್ ಸರ್ಕಲ್ ಅನ್ನುವಂಥದ್ದು ಇದೆಯಲ್ಲ, ಅವರೆಲ್ಲ ಈ ದಿನ ನಿಮ್ಮ ಒಂದು ಕಷ್ಟ ಸುಖಗಳಿಗೆ ಆಗುವಂಥವ್ರು. ರಾಜಕೀಯ ಸ್ಥಾನ ಬಲವರ್ಧನೆ ಆಗುವಂಥದ್ದು ರಾಜಕಾರಣಿಗಳಿಗೆ. ನೋಡಿ, ಇದ್ದಕ್ಕಿದ್ದಾಗೆ ನಿಮ್ಮ ಒಂದು ಸ್ಥಾನವನ್ನು ಅಥವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಎಂಪವರ್ ಮಾಡ್ಕೊಳ್ಬಿಡ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ನಾಯಕತ್ವದ ಗುಣವನ್ನು ನೀವು ಮೆರೆಯುವಂಥದ್ದು. ಹಾಗೆ ಕೃಷಿಕರಿಗೆ ಹೆಚ್ಚಿನ ಆದಾಯ ಅನ್ನುವಂಥದ್ದು ಇದೆ. ಭೂಮಿಯನ್ನು ನಂಬಿ ಯಾರೇ ವ್ಯವಹಾರಗಳನ್ನು ಮಾಡಿ ಈ ಸಂದರ್ಭದಲ್ಲಿ ಆದಾಯ ವಿಪರೀತವಾಗಿ ಹೆಚ್ಚಾಗಿರುವಂಥದ್ದು. ವಾಹನ ಖರೀದಿ ಯೋಗ ಇದೆ. ಆದರೆ ಪಿತೃಪಕ್ಷ, ಈ ಮಲಮಾಸ ಕಳೆದ ನಂತರದಲ್ಲಿ ನೀವು ಇದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಇನ್ನು ಯುವಕರಿಗೆ
ನಿಮ್ಮ ನಿರೀಕ್ಷೆಯಂತೆ ಕೆಲವು ಉದ್ಯೋಗಗಳು ಸಿಕ್ಕುವಂಥದ್ದು, ಅಥವಾ ಮನೆಯಲ್ಲೇ ಒಂದು ಉದ್ಯೋಗ, ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋಂಥವ್ರಿಗೆ ಅಲ್ಲೂ ವಿಪುಲವಾದಂಥ ಅವಕಾಶಗಳಿದೆ. ಆದರೆ ಈ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಯಾವ ಒಂದು ವಸ್ತುವಿಗೆ ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ ಅನ್ನೋವಂಥದ್ದನ್ನು ನೋಡಿ ನೀವು ಮುಂದುವರಿಬೇಕು ಅನ್ನೋವಂಥದ್ದು. ಏಕೆಂದರೆ ಸ್ಥಳೀಯವಾಗಿ ಈ ಸಂದರ್ಭಗಳಲ್ಲಿ ಒಳ್ಳೆಯ ಒಂದು ಪೊಟೆನ್ಷಿಯಲ್ ಇರುವಂಥ ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಅವರನ್ನು ಬಳಸ್ಕೊಂಡು ಈ ಸಂದರ್ಭದಲ್ಲಿ ನೀವು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಿಮಗೆ ಅಂಥ ಒಂದು ಒಳ್ಳೆಯ ಬುದ್ಧಿಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆಲೋಚನಾ ಶಕ್ತಿ ಇದೆ, ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನುವಂಥದ್ದು ಇದೆ. ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಎಲ್ರಿಗೂ ಇಲ್ಲ, ನಿಮಗೆ ಮಾತ್ರ ಇರುವಂಥದ್ದು. ಅದರಲ್ಲೂ ಸರಿ ತಪ್ಪು ಯಾವುದು ಅಂತ ಹೇಳಿ ತೂಗಿ ನೋಡುವಂಥ ಕೌಶಲ್ಯ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ನಿಮಗೆ ಕೈಗೂಡುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ, ಅದಕ್ಕಾಗಿ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಗೆ ಒಂದು ಪುಟ್ಟದಾದ ಅರ್ಚನೆಯನ್ನು ಮಾಡಿಸಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಯಾವುದೇ ವಿಘ್ನಗಳು ಬಂದರೂ ಕೂಡ ಅದು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೀವು ಪಡುವಂಥ ನಿರಂತರ ಪರಿಶ್ರಮ ಇದೆಯಲ್ಲ, ಒಂದು ಕಂಟಿನ್ಯೂಯಸ್ ಎಫರ್ಟ್ ಅನ್ನುವಂಥದ್ದು, ಆ ಎಫರ್ಟಿನಿಂದ ಈ ದಿನ ಹೆಚ್ಚಿನ ನಿರೀಕ್ಷೆಗಳನ್ನು ನೀವೇ ಇಟ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಿ, ಒಂದು ಕೃಷಿ, ಹೈನುಗಾರಿಕೆ ಅಥವಾ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರಲಿ, ಸ್ವಂತ ಉದ್ಯೋಗ ಇರಲಿ, ಉದ್ದಿಮೆ ಇರಲಿ, ಸರ್ಕಾರಿ ಉದ್ಯೋಗ, ಅರೆ ಸರ್ಕಾರಿ ಉದ್ಯೋಗ, MNC ಕಂಪನಿಗಳಲ್ಲಿರಲಿ, ಜೀವನ ನಿರ್ವಹಣೆಗೆ ಮಾಡ್ತಾ ಇರುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಈ ದಿನ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ತುಂಬ ಒಂದು ಶ್ರಮವನ್ನು ಪಡುವಂಥದ್ದು. ಆ ಶ್ರಮದಿಂದಲೇ ನಿಮ್ಮ ಒಂದು ಜೀವನ ನಿರ್ವಹಣೆ ಸಾಗ್ತಾ ಇದೆ. ಇದು ಒಂದು ಶಿಸ್ತನ್ನು ನಿಮಗೆ ಕಲಿಸ್ತಾ ಇದೆ, ಒಂದು ಡಿಸಿಪ್ಲಿನ್ ಇದೆ ನಿಮ್ಮ ಜೀವನದಲ್ಲಿ. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಒಂದು ಅರ್ಥದಲ್ಲಿ ಒಂದು ಸೆಕ್ಯೂರ್ಡ್ ಆಗಿರುವಂಥದ್ದು ಒಂದು, ಎರಡನೇದು ಒಂದು ಕಂಫರ್ಟ್ ಝೋನಲ್ಲಿ ಇರುವಂಥದ್ದು. ಹಾಗಾಗಿ ನಿಮಗೆ ಕಷ್ಟ ಅಂದರೆ ಆಗಲ್ಲ. ಏನನ್ನು ಅನುಭವಿಸ್ತಾ ಇದ್ದೀರೋ ಅಥವಾ ಯಾವ ರೀತಿಯಲ್ಲಿ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿರುತ್ತೋ ಅದರಲ್ಲಿ ಸ್ವಲ್ಪಗಳು ವ್ಯತ್ಯಾಸಗಳಾಗಬಾರ್ದು, ಅದೇ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಒಂದು ಟೆಸ್ಟಿಂಗ್. ನಿಮಗೆ ವ್ಯತ್ಯಾಸ ಆದರೆ ಹೇಗೆ ರಿಯಾಕ್ಟ್ ಮಾಡ್ತೀರಿ, ಆಗದೇ ಇದ್ದರೆ ಹೇಗೆ ಅದನ್ನು ಮುಂದುವರಿಸ್ತೀರಿ ಅನ್ನುವಂಥದ್ದು. ಹಾಗಾಗಿ ಯಾವುದೇ ವ್ಯತ್ಯಾಸಗಳಾದರೂ ಕೂಡ ಈ ದಿನ ಹೆಚ್ಚಿನ ಒಂದು ರಿಯಾಕ್ಷನ್ ಅನ್ನುವಂಥದ್ದನ್ನು ತೋರಿಸಬೇಡಿ. ಇದು ತಾತ್ಕಾಲಿಕ, ಇದು ನಾಳೆ ಮತ್ತೆ ಎಂದಿನಂತೆ ಸರಿ ಹೋಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬಂಧುಗಳೋ ಮಿತ್ರರೋ ಬಂದು ನಿಮ್ಮ ಒಂದು ಅಜೆಂಡಾವನ್ನು ಅಥವಾ ಟೈಮ್ ಟೇಬಲನ್ನು, ಒಂದು ಸ್ಕೆಡ್ಯೂಲನ್ನು ಸ್ವಲ್ಪ ಏರುಪೇರು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ಹೊಂದಿಕೊಳ್ಬೇಕು ಅನ್ನುವಂಥದ್ದು. ಏಕೆ ಅಂತ ಹೇಳಿದ್ರೆ ಕರ್ತವ್ಯದಲ್ಲಿ ಲೋಪ ಆಗಬಾರ್ದು. ಅದಕ್ಕಾಗಿ ಹೊಂದಾಣಿಕೆ ಇದ್ದರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ಬೋದು ಅನ್ನುವಂಥದ್ದು ಇರಬೇಕು. ನಿಮ್ಮ ಕೆಲಸಕ್ಕೆ ನೋಡಿ, ಕುಟುಂಬದಲ್ಲಿರುವಂಥ ಹಿರಿಯರಿಂದ ಸ್ವಲ್ಪ ವಿರೋಧ ವ್ಯಕ್ತವಾಗಬಹುದು, ಆದರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ನಿಮಗಿದೆ. ಏಕೆಂದರೆ ವಾಕ್ಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುವಿನ ಮಾರ್ಗದರ್ಶನ ನಿಮಗೆ ವಿಶೇಷವಾಗಿದೆ. ಹೇಗೆ ಅವರನ್ನು ಯಾವ ಮಾತಿನಿಂದ ನೀವು ಕನ್ವಿನ್ಸ್ ಮಾಡಬೇಕು, ಸಮಾಧಾನ ಮಾಡಬೇಕು ಅನ್ನುವಂಥ ವಿಶೇಷ ಕೌಶಲ್ಯ ನಿಮಗೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಸ್ವಲ್ಪ ಈ ಹಣಕಾಸಿನ ವ್ಯವಹಾರ, ಬ್ಯಾಂಕ್ ವ್ಯವಹಾರ ಅಥವಾ ಈ ಶೇರ್ಸು, ಈ ಥರದ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಈ ದಿನ ಇರುವಂಥದ್ದು. ಇದಕ್ಕಾಗಿ ಆರ್ಥಿಕ ಅಡಚಣೆಗಳಾದರೂ ಕೂಡ ಅದನ್ನು ನಿಭಾಯಿಸುವಂಥದ್ದು. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ವಿಶೇಷವಾಗಿ ನಿಮಗೆ ಐಶ್ವರ್ಯ ಗಳಿಕೆ ಇದೆ, ವರಮಾನ ಚೆನ್ನಾಗಿದೆ. ಆದರೆ ಅದನ್ನು ಹೇಗೆ ಒಂದು ಗೊಂದಲ ಇಲ್ಲದೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಸ್ವಲ್ಪ ರೂಢಿಸ್ಕೊಳ್ಬೇಕಾಗತ್ತೆ. ವ್ಯಾಪಾರದಲ್ಲಿ ಚೇತರಿಕೆ ಇದೆ, ಹೆಚ್ಚಿನ ಜವಾಬ್ದಾರಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ. ಪ್ರಯತ್ನದಿಂದಲೇ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಪ್ರಯತ್ನ ಅನ್ನುವಂಥದ್ದು, ಒಂದು ಕಂಟಿನ್ಯೂಯಸ್ ಎಫರ್ಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಬಹಳ ಯಶಸ್ಸು ನಿಮಗೆ ನಿಮ್ಮ ವ್ಯಾಪಾರದಲ್ಲೂ ಸಿಕ್ಕತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಈಗ ಏನು ಅಳವಡಿಸ್ಕೊಂಡಿದ್ದೀರೋ ಅದು ಭದ್ರವಾಗಿ ಬುನಾದಿಯ ರೀತಿಯಲ್ಲಿ ಇರುವಂಥದ್ದು. ಆ ಒಂದು ಎಳೆಯಲ್ಲೇ ಮುಂದಕ್ಕೆ ಹೋಗಿ 4-6 ಕೆಲಸಗಳನ್ನು ಮಾಡೋದಕ್ಕಿಂತ ಯಾವುದಾದ್ರೂ ಒಂದರಲ್ಲಿ ಶ್ರದ್ಧೆಯಿಂದ ಇನ್ವಾಲ್ವ್ ಆಗುವಂಥದ್ದು ಬಹಳ ಒಳ್ಳೆಯದು. ಈ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳು. ದಾಂಪತ್ಯ ಸುಖ ಚೆನ್ನಾಗಿದೆ. ಕುಟುಂಬದಲ್ಲೂ ಕೂಡ ಒಂದು ಸೌಖ್ಯ ಇದೆ ಈ ದಿನ. ನಿಮ್ಮ ಸ್ನೇಹಿತರು, ಬಂಧುಗಳು, ಅದರಲ್ಲೂ ಪ್ರೇಮಿಗಳು, ನಿಮಗೆ ದಿನ ಚೆನ್ನಾಗಿದೆ ಈ ದಿನ. ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅದನ್ನು ನೇರವಾಗಿ ಹೇಳುವಂಥ ಒಂದು ವಾತಾವರಣ ನಿಮಗೆ ನಿರ್ಮಾಣ ಆಗುವಂಥದ್ದು. ಮನಸ್ಸು ಬಹಳ ತಿಳಿಯಾಗಿರುತ್ತೆ ಈ ಸಂದರ್ಭದಲ್ಲಿ.
ಹಾಗೆ ಇಷ್ಟೆಲ್ಲವನ್ನು ಕೊಟ್ಟಂತಹ ಭಗವಂತನ ಆರಾಧನೆಯನ್ನು ಮಾಡಿ. ಜೊತೆಗೆ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ. ಈ ದಿನ ಉತ್ತಮ ಫಲ ನಿಮ್ಮದಾಗುತ್ತೆ. ಹಾಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲಾಗಲಿ, ಯಾವುದೇ ಒಂದು ನಿರ್ಧಾರದಲ್ಲಾಗಲಿ ಬಹಳ ಯಶಸ್ಸು ಸಿಕ್ಕುವಂಥದ್ದು. ಏಕೆಂದರೆ ದೃಢ ನಿರ್ಧಾರದಿಂದ, ಆತ್ಮವಿಶ್ವಾಸದಿಂದ ಕೆಲಸವನ್ನು ಪ್ರಾರಂಭ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಇರುವಂಥದ್ದು. ಹಾಗಾಗಿ ಹಿರಿಯರು ಹೇಳೋ ಹಾಗೆ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಆ ಹೆಜ್ಜೆ ಮುಂದಕ್ಕೆ ಹೋಗಬೇಕೆ ಹೊರತು ಹಿಂದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಹಾಗೆ ಈ ದಿನ ನಿಮ್ಮಲ್ಲಿ ಅಂಥ ಒಂದು ನಿರ್ಧಾರ ಇದೆ, ಅಂಥ ಒಂದು ಮನಸ್ಥಿತಿ ಇದೆ. ಜೊತೆಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಲೆವೆಲಲ್ಲಿರುವಂಥದ್ದು. ಅಂದರೆ ಕೆಲಸವನ್ನು ಮಾಡೇ ಮಾಡ್ತೀನಿ, ನನ್ನಲ್ಲಿ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಮುಂದಕ್ಕೆ ಹೋಗುವಂಥವರು. ಹಾಗಾಗಿ ಅಷ್ಟಿದ್ದರೆ ಸಾಕು, ಕೆಲಸಗಳು ತಾನಾಗಿ ಮುಂದುವರಿಯುತ್ತೆ. ಆ ಕೆಲಸದ ಹಿಂದೆ ಇದ್ದಾಗ ಮಾತ್ರ ಇನ್ನೂ ಪೂರ್ಣ ಯಶಸ್ಸು ಅನ್ನೋಂಥದ್ದು ಸಿಕ್ಕತ್ತೆ. ಅದೇ ರೀತಿ ಈ ದಿನ ಒಂದು ಪರಿಪೂರ್ಣ ಯಶಸ್ವಿಗೆ ನೀವು ಪ್ರಯತ್ನವನ್ನು ಮಾಡುವಂಥವ್ರು. ಹಾಗೆ ಈ ಸಂದರ್ಭ ನಿಮಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಇರುವಂಥ ಕೆಲಸಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಮಿತ್ರರ ಸಹಾಯ ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು. ಎಲ್ಲೋ ಸ್ವಲ್ಪ ಗೋಜಲಾಗಿರುವಂಥ ಕೆಲವು ಕೆಲಸ ಕಾರ್ಯಗಳಿಗೆ ನಿಮ್ಮ ಮಿತ್ರರ ಸಹಕಾರದಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಲೇವಾದೇವಿ ವ್ಯವಹಾರದಲ್ಲಿ ಬಂಡವಾಳದ ಕೊರತೆ ಉಂಟಾಗುವಂಥದ್ದು. ಲೇವಾದೇವಿಗಾರರಿಗೆ ಈ ದಿನ ಎಷ್ಟು ಹಣ ಇದ್ದರೂ ಸಾಲದು. ಏಕೆಂದರೆ ನಿಮ್ಮ ಬಿಸ್ನೆಸ್ ಈ ಸಂದರ್ಭ ಸ್ವಲ್ಪ ಚುರುಕಾಗ್ತಾ ಇದೆ, ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಹಾಗೆ ದೂರದ ಪ್ರಯಾಣ ಏನಾದರೂ ಉದ್ದೇಶಿತ ಇದ್ದರೆ ಸ್ವಲ್ಪ ದೂರಕ್ಕೆ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಅಷ್ಟಾಗಿ ಪ್ರಯಾಣ ಸೌಖ್ಯ ಇಲ್ಲ. ಇನ್ನು ಮಕ್ಕಳ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡುವಂಥ ದಿನ ಇಂದು. ಹಾಗಾಗಿ ಅವರ ಒಂದು ಓದಿಗೋ, ಅವರ ಆರೋಗ್ಯ, ಅವರ ಒಂದು ವಿವಾಹ ಜೀವನ, ಅವರ ಒಂದು ಸಂತಾನದ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ, ಒಟ್ಟಾರೆ ಅವರಿಗಾಗಿ ಒಂದು ಆಲೋಚನೆ ಮಾಡುವಂಥದ್ದು. ಅದಕ್ಕಾಗಿ ಸ್ವಲ್ಪ ಹಣ ಕೂಡ ವ್ಯಯವಾಗುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಇದನ್ನು ಧರ್ಮ ಸಂಕಟ ಅಂತ ಹೇಳ್ತಾರೆ. ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಇದ್ದ ಹಾಗೆ. ಅದಕ್ಕೆ ಗುಂಡಪ್ಪನವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವೊಂದು ನಿರ್ಮಥಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲು ಇನ್ನು ಏನು ಇಹುದೋ ಮಂಕುತಿಮ್ಮ ಅಂಥೇಳಿ. ಅಂದರೆ ಜೀವನದಲ್ಲಿ ಹಲವಾರು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕು. ಇದು ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂಥದ್ದು. ಇದು ವರವೋ ಅಥವಾ ಶಾಪವೋ ಗೊತ್ತಿಲ್ಲ, ಒಟ್ಟು ಅನುಭವ ಅನ್ನುವಂಥದ್ದು ಪ್ರತಿ ಕ್ಷಣದಲ್ಲೂ ಆಗ್ತಾ ಇರುವಂಥದ್ದು. ಆದರೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬಂದಾಗ ಧರ್ಮ ಸಂಕಟಕ್ಕೆ ಸಿಲುಕಿಕೊಳ್ಳುವಂಥದ್ದು. ನಿಮ್ಮ ಪರಿಸ್ಥಿತಿ ಹಾಗೆ, ಇದು ಆಗಬೇಕಾ ಬೇಡವಾ, ಆದರೆ ಯಾರಿಗೇನಾಗುತ್ತೆ, ಆಗದೇ ಇದ್ದರೆ ಯಾರಿಗೆ ಅನ್ಯಾಯ ಆಗುತ್ತೆ, ಈ ರೀತಿಯಲ್ಲಿ ಒಂದು ತುಲನೆ ಮಾಡುವಂಥ ಸಾಧ್ಯತೆಗಳು ನಿಮ್ಮಲ್ಲಿರುವಂಥದ್ದು. ಅಂತಹ ಮನ ತಲ್ಲಣಿಸುವಂತಹ ಸಮಯದಲ್ಲಿ ನಿನ್ನ ಆತ್ಮವನ್ನು, ಮಮತೆಯನ್ನು ಬಿಟ್ಟು ಆಲೋಚನೆ ಮಾಡಿ, ಅಂದರೆ ಒಳ್ಳೆಯ ವಿವೇಕದಿಂದ ತೀರ್ಮಾನವನ್ನು ಮಾಡಿ ಅನ್ನುವಂಥದ್ದು. ಹಾಗೆ ಇಲ್ಲಿ ಮನಸ್ಸಿಗಿಂತ ಹೃದಯ ಹೇಳೋದನ್ನು ಕೇಳಬೇಕು ಅನ್ನುವಂಥದ್ದು ಇದರ ಒಂದು ಅರ್ಥ ಅನ್ನುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆತುರತೆ ಅನ್ನುವಂಥದ್ದು ಬೇಡ. ಅದರ ಜೊತೆಗೆ ಈ ಸಂದರ್ಭ ನಿಮಗೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ನೋಡಿ, ಒಂದು ಪರಿಶ್ರಮದಿಂದ ಮಾಡುವಂಥ ಕೆಲಸ ಅದು ಯಶಸ್ವಿ ಆಗಬೇಕು. ಜೊತೆಗೆ ನಿಮ್ಮ ಸ್ನೇಹಿತರ ಸಹಕಾರ ಕೂಡ ಅದಕ್ಕೆ ಒಂದು ಬಂದೊದಗುವಂಥದ್ದಾಗತ್ತೆ. ಹಾಗಾಗಿ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಆಗುವಂಥದ್ದು. ಆದರೆ 5ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಬಹಳ ಬೇಗ ಜನ ನಿಮ್ಮನ್ನು ಮೋಸ ಮಾಡಿಬಿಡ್ಬೋದು. ಅಂಥ ಒಂದು ಲೋಕಜ್ಞಾನ ಪರಿಪೂರ್ಣವಾಗಿ ಎಲ್ಲ ರಂಗಗಳಲ್ಲೂ ಇಲ್ಲದೇ ಇರಬಹುದು. ಆದರೂ ಕೂಡ ನಂಬಿಕೆ ಅನ್ನುವಂಥದ್ರ ಮೇಲೆ ಹೋಗುವಂಥ ಸಂದರ್ಭ ಮೋಸಗಳು ಜಾಸ್ತಿ ಆಗುವಂಥದ್ದು. ಬೆಳ್ಳಗಿರುವುದೆಲ್ಲ ಹಾಲು ಅನ್ನುವಂಥ ನಂಬಿಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಅದನ್ನು ವಿಶ್ಲೇಷಣೆ ಮಾಡುವಂಥ ಒಂದು ಸಂದರ್ಭ ನಿಮಗೆ ಈ ದಿನ ಬಂದೊದಗುವಂಥದ್ದು. ಹಾಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಅದಕ್ಕಾಗಿ ಈ ಸಂದರ್ಭ ಶಿವ ಪಾರ್ವತಿಯರಿರುವಂಥ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಜೊತೆಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಕಾರಾತ್ಮಕವಾಗಿ ಮನೋಭಾವ ಇರುವಂಥದ್ದು. ನಿಮ್ಮ ಮನಸ್ಸು ಯಾವುದೂ ಕೂಡ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ. ಈ ದಿನ ಎಲ್ಲದರಲ್ಲೂ ಕೂಡ ಒಂದು ಭರವಸೆಯನ್ನು ಇಟ್ಟೇ ನೋಡುವಂಥವ್ರು. ಹಾಗೆ ಕೆಲವು ಆಗದ ಕೆಲಸಗಳಿದೆ, ನಿಮ್ಮ ಕೈಲಾಗದ ಕೆಲಸಗಳು ಇದೆ, ಅದರಲ್ಲೂ ಕೆಲವು ನೆಕ್ಸ್ಟು ಇಂಪಾಸಿಬಲ್ ಅನ್ನುವಂಥ ಕೆಲಸಗಳು ಇದೆ, ಅದರಲ್ಲೂ ಒಂದು ಭರವಸೆ ಅನ್ನುವಂಥದ್ದು ಇದೆ. ಕೆಲಸ ಯಾವತ್ತೋ ಒಂದಿನ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಕೆಲವು ನಿರೀಕ್ಷೆಗಳು ಹುಸಿಯಾಗ್ಬೋದು ಈ ಸಂದರ್ಭದಲ್ಲಿ. ಆದರೂ ಕೂಡ ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳದೆ ಉಳಿದ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದು ನಿಮ್ಮ ಸ್ನೇಹಿತರೋ ನಿಮ್ಮ ಬಂಧುಗಳೋ ನಿಮ್ಮ ಜೊತೆ ಇರುವಂತಹ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಂದು ವಿಶ್ವಾಸವನ್ನು ಇಟ್ಟು ನಿಮಗೆ ಒಂದು ಸಾಥ್ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸಹಾಯ ಸಹಕಾರಗಳನ್ನು ಮಾಡುವಂಥವ್ರು. ಹಾಗಾಗಿ ನಿಮ್ಮಲ್ಲಿ ಕೆಲವು ಸಂಪನ್ಮೂಲಗಳಿಲ್ಲ ಅಂತ ಹೇಳಿದ್ರೆ ಅವರಿಂದನಾದರೂ ತಂದು ಅದನ್ನು ಮಾಡಿ ಮುಗಿಸುವಂಥದ್ದಿದೆ. ಅಂಥ ಒಂದು ನೆಟ್ವರ್ಕಿಂಗ್ ಈ ದಿನ ನಿಮಗೆ ಹೊಳೆಯುವಂಥದ್ದು, ಒದಗಿ ಬರುವಂಥದ್ದಾಗುತ್ತೆ. ಹಾಗಾಗಿ ಕೆಲಸಗಳನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪರಿಪಾಠವನ್ನು ನೀವು ರೂಢಿಸ್ಕೊಳ್ಳಿ. ಅದೇ ನಿಮ್ಮ ಜೀವನ ಪಾಠವಾಗಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಇನ್ನು ನಿಮ್ಮ ಒಂದು ಆಲೋಚನೆಗೆ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಧಾಟಿಗೆ ಮನೆಯವರಿಂದ ಕುಟುಂಬದವರಿಂದ ಸ್ವಲ್ಪ ಒತ್ತಾಸೆಯಾಗಿ ಇರಬೇಕಾಗತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಾಣಿಸುವಂಥದ್ದು. ಯಾಕೆಂದರೆ ಈ ದಿನ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಎಂಡಾರ್ಸ್ ಮಾಡುವಂಥವರು ಕಡಿಮೆ ಇದ್ದಾರೆ. ಕೆಲವಕ್ಕೆ ಸರಿ ಇದೆ ಅಂತ ಹೇಳಿದ್ರೆ ಕೆಲವಕ್ಕೆ ಅಪಸ್ವರ ಎತ್ತುವಂಥವರು ಇದ್ದಾರೆ. ಆದ್ದರಿಂದ ಕೆಲವು ಕೆಲಸ ಕಾರ್ಯಗಳನ್ನು ಯಾವುದು ಬೇಗ ಶೀಘ್ರವಾಗಿ ಫಲಿತಾಂಶವನ್ನು ಕೊಡುತ್ತೆ, ಯಾವುದು 4-6 ಜನರಿಗೆ ಒಂದು ಅತ್ಯುತ್ತಮವಾದಂಥ ಒಂದು ಅನುಕೂಲವನ್ನು ಕಲ್ಪಿಸುತ್ತೆ, ಅಂಥ ಕೆಲಸಗಳನ್ನು ಈ ದಿನ ಪ್ರಾರಂಭ ಮಾಡಿಬಿಡಿ. ಬೇಗ ಅದು ಫಲಿತಾಂಶವನ್ನು ಕೊಡುವಂಥದ್ದಾಗುತ್ತೆ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ನೋಡಿ, ನಿಮ್ಮ ತಂದೆಯ ಮನೆಯವರ ಕಡೆಯಿಂದ ಸ್ವಲ್ಪ ವಾಗ್ವಾದಗಳಾಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯ ಬಗ್ಗೆನೋ ಅಥವಾ ಒಂದು ಸಂಬಂಧದ ಬಗ್ಗೆನೋ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ವಾಗ್ವಾದ, ಮಾತಿಗೆ ಮಾತು ನಡೆಯುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಇನ್ನು ವ್ಯವಹಾರದಲ್ಲಿ, ಅದರಲ್ಲೂ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದಿದೆ. ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಬೇಕು. ಇಲ್ಲಾಂದರೆ ನಿಮ್ಮ ಒಂದು ವ್ಯವಹಾರದಲ್ಲಿರುವಂಥ MOU ಏನಿದೆ ಅದನ್ನಾದರೂ ರಿವೈಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಆಗುವಂಥದ್ದು. ಏಕೆಂದರೆ ಅವರ ನಿರೀಕ್ಷೆ ಹೆಚ್ಚಾಗಿದೆ, ನಿಮ್ಮ ಒಂದು ಪ್ರಯತ್ನ ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ಒಂದಕ್ಕೊಂದಕ್ಕೆ ಎಲ್ಲೋ ಹೊಂದಾಣಿಕೆ ಅನ್ನುವಂಥದ್ದು ಆಗ್ತಾಯಿಲ್ಲ. ಹಾಗಾಗಿ ಅವರ ಮನಸ್ತಾಪ, ಅವರ ಒಂದು ತೊಂದರೆ, ಕಿರುಕುಳ ನಿಮಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ಬಹುದು. ಇನ್ನು ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದೇ ಇದೆ. ದಳ್ಳಾಳಿಗಳಿಗೆ ಸ್ವಲ್ಪ ತೊಂದರೆ ಆಗುವಂಥ ದಿನ ಇಂದು. ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರು ಸ್ವಲ್ಪ ಜಾಗೃತರಾಗಿರಬೇಕು. ಏಕೆಂದರೆ ನಿಮಗೆ 4ರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಇಲ್ಲಿ 4ರಲ್ಲಿದ್ದಾಗ ಸ್ವಲ್ಪ ಆಸ್ತಿ, ಹಣ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳು ಹಿನ್ನಡೆ ಉಂಟಾಗುವಂಥದ್ದು, ಹಣಕಾಸಿನ ನಷ್ಟ ಉಂಟಾಗುವಂಥದ್ದು ಕೂಡ ಈ ಸಂದರ್ಭ ಆಗುವಂಥದ್ದು. ಜೊತೆಗೆ ಏನೋ ಒಂದು ಚಿಂತೆ ಕಾಡುವಂಥದ್ದು. ಇನ್ನು 4ರಲ್ಲಿ ಇದ್ದಾಗ ತಾಯಿಯವರ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕು. ಇನ್ನು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟದೇವರ ಸ್ತೋತ್ರವನ್ನು ಪಠನೆ ಮಾಡಿ. ಇನ್ನು ದತ್ತಾತ್ರೇಯ ಸ್ತೋತ್ರವನ್ನು ಈ ದಿನ ಪಠಿಸಿ, ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ವಿಕ್ರಮ ಸ್ಥಾನದಲ್ಲಿ ಚಂದ್ರ. ಇಲ್ಲಿ ವಿಕ್ರಮ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಜಯಪ್ರಾಪ್ತಿಯಾಗುವಂಥದ್ದು. ಈ ಸಂದರ್ಭದಲ್ಲಿ ಸೋತು ಕೆಲವರು ಒಂದು ರೀತಿಯಲ್ಲಿ ಜಿಗುಪ್ಸೆಗೆ ಒಳಗಾಗಿರುವಂಥದ್ದು. ಏನು ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು. ಅಂದರೆ ನನ್ನ ಕೈಯಿಂದ ಏನೇ ಆದರೂ ಅದು ಪ್ರಯೋಜನಕ್ಕೆ ಬರಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ತಲುಪಿರುವಂಥವರು ಕೂಡ ಕೆಲವರಿದ್ದಾರೆ. ಆದರೆ ನಿಮ್ಮ ಕೈಗುಣ ಅಲ್ಲ, ಕಾಲ್ಗುಣ ಅಲ್ಲ, ಅಥವಾ ನಿಮ್ಮ ಬುದ್ಧಿಶಕ್ತಿ ಅಲ್ಲ, ಹಣೆ ಬರಹ ಅಲ್ಲ, ಭಗವಂತನ ಅನುಗ್ರಹ, ಇಂಥದ್ದು ಬಗ್ಗೆ ಯೋಚನೆ ಮಾಡಿ ಒಂದು ರೀತಿಯಲ್ಲಿ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದ್ದೀರಿ ನೀವು. ಹಾಗಾಗಿ ಅಂಥ ಒಂದು ಸ್ಥಿತಿಯಿಂದ ಕೆಲವರು ಹೊರಗೆ ಬರಬೇಕಾಗತ್ತೆ. ಈ ದಿನ ಬಂದು ನಿಮ್ಮ ಒಂದು ಟ್ಯಾಲೆಂಟಿಗೆ ಅನುಗುಣವಾಗಿ ಯಾವ ಕೆಲಸ ಕಾರ್ಯಗಳಿದೆಯೋ, ಚಟುವಟಿಕೆ ಇದೆಯೋ, ವ್ಯವಹಾರ ಇದೆಯೋ, ವ್ಯಾಪಾರ ಇದೆಯೋ, ಉದ್ಯೋಗ ಇದೆಯೋ, ಅಥವಾ ಒಂದು
ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಅನುಭವವನ್ನು ತೋರಿಸ್ತಿರೋ, ಎಲ್ಲಿ ತೋರಿಸ್ತಿರೋ ಅಲ್ಲಿ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ. ಸೋಮಾರಿತನ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಕೆಲಸಗಳಲ್ಲೂ ಕೂಡ ಹೆಚ್ಚಿನ ಒಂದು ವರಮಾನ ಅನ್ನುವಂಥದ್ದು ಇದೆ. ಅದನ್ನು ಪ್ರೂವ್ ಮಾಡಬೇಕಷ್ಟೇ ನೀವು. ಹೌದು, ಕೆಲಸ ಮಾಡಿದೆ, ಅದರಿಂದ ಒಂದು ವರಮಾನ ಬಂತು ಅನ್ನುವಂಥದ್ದು. ಹಾಗೆ ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ವಿಶೇಷ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಸಂತೋಷ ಪ್ರಾಪ್ತಿಯಾಗುವಂಥದ್ದು. ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಮನೆಯಲ್ಲೂ ಕೂಡ ಬಹಳ ಆರಾಮವಾಗಿರುವಂಥದ್ದು, ನೆಮ್ಮದಿಯಾಗಿ ಇರುವಂಥದ್ದು. ಎಲ್ಲೂ ಕೂಡ ಈ ದಿನ ವಿಶೇಷವಾಗಿ ನಿಮಗೆ ವಿರೋಧಿಗಳೇ ಇಲ್ಲ. ವಿರೋಧಿಗಳಿದ್ದರೂ ಈ ದಿನ ನಿಮ್ಮ ಒಂದು ಯಾವುದೇ ತಂಟೆ ತಕರಾರಿಗೆ ಬರೋದಿಲ್ಲ ಅವರು. ಹಾಗಾಗಿ ನಿಮ್ಮ ವಿಸಿನಿಟಿಯಿಂದ ಅವರು ಆಬ್ಸೆಂಟ್ ಆಗಿರುವಂಥದ್ದು ಅದು ಕೂಡ ನಿಮಗೆ ಈ ದಿನ ಒಂದು ಪ್ಲಸ್ ಪಾಯಿಂಟ್ ಆಗಿ ಮಾರ್ಪಡುವಂಥದ್ದಾಗುತ್ತೆ. ಹಾಗೆ ಒಂದು ಪ್ರೋಗ್ರೆಸಿವ್ ಆಗಿ ಪ್ರಗತಿದಾಯಕವಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಆಲೋಚನೆಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗಬೇಕು. ಅದಕ್ಕೆ ಇಲ್ಲಿ ಕಿಟಕಿಗಳನ್ನು ತೆಗೆದಿಡಿ ಅಂತ ಹೇಳ್ತಾರೆ, ಗವಾಕ್ಷಿಗಳನ್ನು ತೆಗೆದಿಡಿ, ಎಲ್ಲ ಕಡೆಯಿಂದ ಒಂದು ಜ್ಞಾನ ಪಸರಿಸಲಿ, ಲೆಟ್ ನಾಲೆಡ್ಜ್ ಕಮ್ ಫ್ರಮ್ ಎವ್ರಿವೇರ್ ಅನ್ನುವಂಥದ್ದು. ಹಾಗೆ ಇಲ್ಲಿ ಅಂತರಂಗದ ಗವಾಕ್ಷಗಳ ತೆರೆದಿಡದಲ್ಲಿ ಚಿಂತೆ ಕುಮುಲದು ಹೊಗೆಗಳು ಒತ್ತ ಆತ್ಮವನು ಶಾಂತಿ ಬೀಳ್ವೊಡೆ ಮನೆಯ ಗೋಡೆ ಒಲೆ ಕಿಟಕಿಯು ಸಂತಸದ ಅಪೇಕ್ಷಿತವೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಒಳ ಮನಸ್ಸಿನ ಕಿಟಕಿಗಳನ್ನು ಗವಾಕ್ಷಿಗಳನ್ನು ತೆರೆದಿಟ್ಟರೆ ಹೊಗೆಗಳನ್ನು ಒತ್ತಂತಹ ಆತ್ಮ ಆ ಬೆಂಕಿಯನ್ನು ತೆಗೆದುಕೊಂಡು ಆಚೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಹೊಗೆ ಒಳಗೆ ಸುತ್ತಿ ಸುತ್ತಿ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತೆ. ಹಾಗಾಗಿ ಮನಸ್ಸಿನ ಒಳಗೆ ಏನಾದರೂ ಒಂದು ವಿಷಯ, ಒಂದು ಕೆಟ್ಟದ್ದು ಅಥವಾ ಒಂದು ಋಣಾತ್ಮಕವಾಗಿರುವಂಥದ್ದು, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಅಂಥ ಎನರ್ಜಿಗಳಿದ್ದರೆ ಆ ಕಿಟಕಿಯಿಂದ, ತೆರೆದಿಟ್ಟಂತಹ ಕಿಟಕಿಯಿಂದ ಹೊರಗಡೆ ಹೋಗುತ್ತೆ. ಹಾಗೆ ಹೊರಗಡೆಯಿಂದ ಒಳ್ಳೆಯ ವಿಚಾರಗಳು ಒಳಗೆ ಬರಲಿ. ಆ ಸಂದರ್ಭದಲ್ಲಿ ನೋಡಿ ನಿಮ್ಮ ನಾಲೆಡ್ಜ್ ಅನ್ನುವಂಥದ್ದು ಎನ್ಹ್ಯಾನ್ಸ್ ಆಗುತ್ತೆ. ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಅನುಭವ ಅನ್ನುವಂಥದ್ದು ಸಿಕ್ಕತ್ತೆ. ಹಳೆಯ ವಿಚಾರಗಳು ಹೋದರೆ ಹೊಸ ವಿಚಾರಗಳು ತುಂಬಿಕೊಳ್ಳುತ್ತೆ ಆ ಜಾಗದಲ್ಲಿ. ಅಂಥ ಒಂದು ಪ್ರಯತ್ನ ಈ ದಿನ ಆಗಬೇಕು. ಇದು ಸಾಂಕೇತಿಕವಾಗಿ ಹೇಳಿರುವಂಥದ್ದು. ಅದರಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿ ಬಹಳ ವಿಶೇಷ ಫಲವನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಪ್ರಯಾಣ ಸೌಖ್ಯ ಇದೆ, ಹಾಗೆ ಆರೋಗ್ಯ ಚೆನ್ನಾಗಿದೆ ವಿಶೇಷವಾಗಿ. ಇನ್ನು ಪ್ರೇಮಿಗಳಿಗಂತೂ ಅದ್ಭುತವಾದಂಥ ದಿನ, ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂಥ ದಿನ. ಮತ್ತು ಒಬ್ಬರನ್ನೊಬ್ಬರು ಈ ದಿನ ಪರಿಚಯಾತ್ಮಕವಾಗಿ ಒಂದು ನಿಮ್ಮ ಸಂಬಂಧಗಳನ್ನು ಮತ್ತೆ ಅದನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ ಈ ಸಂದರ್ಭ. ಹಾಗೆ ಕುಲದೇವರ ಆರಾಧನೆ ಈ ದಿನ ಆಗಲಿ. ಜೊತೆಗೆ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಉತ್ತಮವಾದಂಥ ಫಲ ನಿಮ್ಮದಾಗುತ್ತೆ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯವರು ಬಹಳ ಅತಿಶಯದ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡುವಂಥವ್ರು. ಯಾವುದೇ ಚಟುವಟಿಕೆಯನ್ನು ಪ್ರಾರಂಭ ಮಾಡುವ ಮೊದಲು ನಿಮ್ಮ ಅನುಭವ ಏನಿದೆ ಅದರಿಂದ ಕೆಲಸಗಳು ಆಗತ್ತಾ ಇಲ್ಲವಾ, ಅದನ್ನು ಮಾಡಬೇಕಾ ಮಾಡಬಲ್ಲವ ಅನ್ನೋಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವ್ರು ಪ್ರಾರಂಭದಲ್ಲೇ. ಹಾಗಾಗಿ ಕೆಲಸಗಳು ಒಮ್ಮೆ ಶುರು ಆದರೆ, ಪ್ರಾರಂಭ ಆದರೆ ಅದು ಮುಂದುವರಿಯುತ್ತೆ, ಪೂರ್ಣವಾಗುತ್ತೆ. ಏಕೆಂತ ಹೇಳಿದ್ರೆ ಅಷ್ಟು ಕೂಲಂಕುಷವಾಗಿ ಪ್ರಾರಂಭದಲ್ಲೇ ಒಂದು ಕೇರ್ ತಗೊಳ್ಳೋದ್ರಿಂದ ಈ ಸಂದರ್ಭದಲ್ಲಿ ಕೆಲಸಗಳು ಚಿಕ್ಕದಿರಲಿ, ದೊಡ್ಡದಿರಲಿ, ಪುಟ್ಟದಿರಲಿ ಅಥವಾ ಗುರುತರವಾದದ್ದೇ ಇರಲಿ, ಹಣದ ಒಂದು ಇನ್ವಾಲ್ವ್ಮೆಂಟ್ ಇರಲಿ ಇಲ್ಲದೇ ಇರಲಿ, ಎಲ್ಲವನ್ನು ಕೂಡ ಬಹಳ ಬ್ಯಾಲೆನ್ಸ್ಡಾಗಿ ತೆಗೆದುಕೊಂಡು ಹೋಗುವಂಥವ್ರು. ಅದರಲ್ಲೂ ಸಣ್ಣ ವಯಸ್ಸಲ್ಲೇ ಬಹಳ ವಿಪರೀತವಾದಂಥ ಬುದ್ಧಿಶಕ್ತಿ ಇದೆ, ಒಂದು ನಿರ್ಣಾಯಕ ಶಕ್ತಿ ಇದೆ, ನಿರ್ಧಾರ ಮಾಡುವಂಥ ಶಕ್ತಿ ಇದೆ. ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕಾಗಿರುವಂಥದ್ದು ಆತುರತೆ ಅನ್ನುವಂಥದ್ದು ಇರಬಾರ್ದು. ಜೊತೆಗೆ ನಿಮ್ಮ ಒಂದು ಮಾತಾಗಲಿ ಅಥವಾ ನಿಮ್ಮ ಪ್ರಯತ್ನವಾಗಲಿ ನಿರಂತರವಾಗಿ ಅದು ಒಂದು ಧನಾತ್ಮಕವಾಗಿ ಇರಬೇಕು, ಪಾಸಿಟಿವ್ ಆಗಿರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ರೂಢಿಸ್ಕೊಳ್ಳಿ. ಆಳವನ್ನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿಯ ಅರ್ಥವದೊಂದು ಗೂಢಾರ್ಥವೊಂದು, ವಾರಿಧಿಯ ದಾಂಟುವುದಕ್ಕೆ ಗಾಳಿಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ ಮಾತಾಡುವಂಥ ಮಾತುಗಳಿಗೆ ಎರಡೆರಡು ಅರ್ಥಗಳಿರುತ್ತೆ. ಸಾಮಾನ್ಯವಾಗಿ ಒಂದು ಅರ್ಥ ಇದ್ದರೆ ಇನ್ನೊಂದು ರಹಸ್ಯವಾಗಿರುವಂಥ ಒಂದು ಅರ್ಥ ಇದೆ, ಒಂದು ಕೋಡೆಡ್ ಲ್ಯಾಂಗ್ವೇಜ್ ಕೂಡ ಇದೆ ಆ ಸಂದರ್ಭ. ಹಾಗೆ ಇಲ್ಲಿ ಒಂದು ಸಂಸಾರ ಅನ್ನುವಂಥ ಸಾಗರವನ್ನು ದಾಟಲಿಕ್ಕೆ
ಒಂದು ತೆಪ್ಪ ಬೇಕು, ಹಾಗೆ ಒಂದು ಗಾಳಿಪಟ ಬೇಕು, ಕೈಯಲ್ಲಿ ಒಂದು ಹುಟ್ಟಿರಬೇಕು. ಈ ಎರಡೇ ಬಲ. ಹಾಗಾಗಿ ಅಂತಹ ಒಂದು ಸಂಸಾರ ಸಾಗರವನ್ನು ದಾಟುವಂತಹ ಸಂದರ್ಭದಲ್ಲಿ ಸಾಗರದಲ್ಲಿ ಒಂದು ತೆಪ್ಪದಲ್ಲಿ ದೋಣಿಯಲ್ಲಿ ಹೋಗಲಿಕ್ಕೆ ಸಾಧ್ಯವೇ? ಸಾಧ್ಯ ಇದೆ, ಆದರೆ ಬಹಳ ಅಲರ್ಟ್ ಆಗಿರಬೇಕು ಅನ್ನೋಂಥದ್ದು ಹೇಳ್ತಾರೆ. ನಮ್ಮಲ್ಲಿ ಇರುವಂಥ ಒಂದು ಬಲ, ಗಾಳಿಪಟ ಮತ್ತು ಹುಟ್ಟು ಹೇಗಿರುತ್ತೋ ಅದೇ ರೀತಿಯಲ್ಲಿ ವಿಶ್ವಾಸ, ಆತ್ಮವಿಶ್ವಾಸ ಅನ್ನುವಂಥದ್ದು ಇರಬೇಕು. ಅದಿದ್ದಾಗ ಎಂಥ ಸಮುದ್ರವನ್ನಾದರೂ ಕೂಡ ದಾಟಬಹುದು ಅನ್ನುವಂಥದ್ದು. ಇಲ್ಲಿ ಆತ್ಮವಿಶ್ವಾಸ ಪ್ರಮುಖ ಪಾತ್ರ ವಹಿಸುವಂಥದ್ದು. ಕಾನ್ಫಿಡೆನ್ಸ್ ಅಷ್ಟೇ, ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ, ಇದೆರಡೇ ಮಾತು ಬರ್ತಾ ಇರಬೇಕು. ಅದರಲ್ಲೂ ಯುವಕರು, ಯುವತಿಯರು ಈ ಎರಡು ಶಬ್ದಗಳನ್ನು ಪ್ರತಿ ಕ್ಷಣ ನೀವು ಅನುಸಂಧಾನ ಮಾಡಿಕೊಂಡು ಹೇಳ್ಕೊಳ್ತಾ ಇರಿ. ಸಾಧ್ಯ ಇದೆ, ಅದನ್ನು ಮಾಡೇ ಮಾಡ್ತೀನಿ ಅನ್ನೋವಂಥದ್ದನ್ನು ಕೂಡ. ಇನ್ನು ಸ್ವಲ್ಪ ಬಂಧುಗಳಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ನಷ್ಟದ ಬಾಬ್ತು ಬಂದಾಗ ಖರ್ಚಾಗಲಿ ಪರವಾಗಿಲ್ಲ, ಆದರೆ ನಷ್ಟ ಆಗಬಾರ್ದು ಹಣ. ಅದೇ ರೀತಿ ಈ ದಿನ ಸ್ತ್ರೀಯರಿಗೆ ಬಹಳ ವಿಶೇಷವಾದಂಥ ದಿನ. ಆದರೆ ಎಲ್ಲೋ ಒಂದು ಕಡೆ ತೊಂದರೆಗೂ ಕೂಡ ಸಿಕ್ಕಿ ಹಾಕಿಕೊಳ್ಳುವಂಥವ್ರು, ಮಾತಿಗೆ ಮಾತು ಬೆಳೆಯುವಂಥದ್ದಾಗತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಅನ್ನುವಂಥದ್ದು ಇರಲಿ. ಇನ್ನು ಕಲಾವಿದರಿಗೆ, ವ್ಯಾಪಾರಸ್ಥರಿಗೆ ಪ್ರಗತಿದಾಯಕವಾದಂಥ ಒಂದು ಸೇವೆ ಇದೆ ನಿಮ್ಮಿಂದ. ಆದರೆ ಎಲ್ಲೋ ಒಂದು ಕಡೆ ಅದಕ್ಕೂ ಅಡೆತಡೆಗಳು ಇರುವಂಥದ್ದು. ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಕುಟುಂಬದ ಹಿರಿಯರ ಆರೋಗ್ಯ ಸ್ವಲ್ಪ ನಿಮ್ಮ ಕೈಲಿರುವಂಥದ್ದು. ಹಾಗಾಗಿ ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಜೊತೆಗೆ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂಥ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ. ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ, ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನ ತರಲಿಕ್ಕೆ ಇಚ್ಛೆ ಪಟ್ಟಿದ್ದೇವೆ. ಅದನ್ನ ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಪ್ರಶ್ನೆಗಳನ್ನ, ಸಂದೇಹಗಳನ್ನ ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದ್ರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ. ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ರಿಂದ ವೀಕ್ಷಕರು ಈ ಬದಲಾವಣೆಯನ್ನ ಗಮನಿಸಿ. ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನ ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ, ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಕರ, ಮೀನ 2, ಕರ್ಕಾಟಕ 3, ವೃಷಭ 4, ಕನ್ಯಾ 5, ಮೇಷ, ಕುಂಭ 6, ಧನಸ್ಸು 7, ಮಿಥುನ 8, ತುಲಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.